ನಾಲ್ಕನೇದಾಗಿರುವಂಥ ಪಾದ ಸೇವನ ಭಕ್ತಿಯ ಬಗ್ಗೆ ಇವತ್ತು ನೋಡುವಂಥವರಾಗೋಣ. ಪಾದ ಸೇವನ ಭಕ್ತಿ ಅದು ವಿಶೇಷವಾಗಿರುವಂತಹದ್ದು. ಒಂದಕ್ಕಿಂತ ಒಂದು ವಿಶೇಷ ಮೆಟ್ಟಿಲುಗಳಿದ್ದ ಹಾಗೆ. ಮೊದಲ ಮೆಟ್ಟಿಲು ಶ್ರವಣ, ಎರಡನೇ ಮೆಟ್ಟಿಲು ಕೀರ್ತನ, ಮೂರನೇ ಮೆಟ್ಟಿಲು ನಾಮಸ್ಮರಣ, ನಾಲ್ಕನೇದೇನಪ್ಪ ಅಂದ್ರೆ ಇದು ಪಾದ ಸೇವನೆ. ಸಾಧಕನನ್ನ ಮುನ್ನಡೆಸುವಂಥ ಒಂದು ಕ್ರಮ ಇದು ಬಹಳ ವಿಶೇಷವಾಗಿದೆ. ಭಗವದ್ಗೀತೆಯಲ್ಲಿ ನಾವು ತಾತ್ವಿಕ ವಿವೇಚನೆಯನ್ನು ಬಹಳ ನೋಡ್ತೀವಿ. ಭಕ್ತಿ ಯೋಗದಲ್ಲಿ ಸಗುಣ ನಿರ್ಗುಣದ ವ್ಯಾಖ್ಯಾನ ಮಾಡ್ಕೋತ ನನ್ನನ್ನೇ ನೇರವಾಗಿ ಭಜಿಸುವಂತಹ ಅವರು ಬೇಗ ಅವರು ಮುಕ್ತಿಗೆ ಅರ್ಹತ್ತಾರೆ, ಯೋಗ್ಯರಾಗ್ತಾರೆ ಎನ್ನುವಂಥದ್ದನ್ನ ಹೇಳಿ ನಿರಾಕಾರ ತತ್ವವನ್ನು ಕೂಡ ಆರಾಧನೆ ಮಾಡುವುದರ ಬಗ್ಗೆಯೂ ವಿಶ್ಲೇಷಣೆ ಮಾಡ್ತಾ ಬಂದಿರುವಂಥದ್ದು. ಆ ವಿಷಯ ಗಹನವಾದ್ರಿಂದ ಇದು ಬಹಳ ಸರಳವಾಗಿ ಭಕ್ತಿ ಯೋಗದ ಬಗ್ಗೆ ಹೇಳ್ತದೆ ಅಂತ ಹೇಳಿ ಈ ವಿಷಯವನ್ನ ನೋಡ್ತಾ ಬಂದಿದ್ದೀವಿ. ಅದರಲ್ಲಿ ಪಾದ ಸೇವನೆಯ ವಿಶೇಷ ವಿಚಾರಗಳು ಅಂತಂದ್ರ, ಹಿಂದಿನ ನಿರೂಪಣ ನಾಮಸ್ಮರಣ ಲಕ್ಷಣ. ಈಗ ನಾಲ್ಕನೆಯದಾಗಿರುವ ಪಾದ ಸೇವನ ಭಕ್ತಿ. ಪಾದ ಸೇವನ ಎಂದರೆ ಕಾಯ ವಾಚ ಮನಸ ಸದ್ಗುರುವಿನ ಸೇವೆಯನ್ನು ಮಾಡುವುದು, ಸದ್ಗತಿಯನ್ನು ಹೊಂದುವುದು. ಜನನ ಮರಣ ಯಾತನದಿಂದ ಬಿಡುಗಡೆ ಈ ಪಾದ ಸೇವನ. ಭವಸಾಗರದಿಂದ ಪಾರಾಗಬೇಕಾದರೆ ಸದ್ಗುರುವಿನ ಕೃಪೆಯನ್ನು ಪಡೆಯಬೇಕು. ಸದ್ಗುರುವಿನಲ್ಲಿ ಸದ್ವಸ್ತು ಸಾಕಾರ ಸಾರಾಸಾರ ವಿಚಾರ ಪರಬ್ರಹ್ಮನ ನಿಶ್ಚಿತ ಇರವನ್ನು ತಿಳಿಯಬೇಕು. ಪಾದ ಸೇವನಾ ಭಕ್ತಿ ಅಂದ್ರೆ ಕಾಯ ವಾಚ ಮನಸ ಸದ್ಗುರುವಿನ ಸೇವೆಯನ್ನ ಮಾಡುವುದು ಅಂತ ಹೇಳಿದ್ರು. ಜನನ ಮರಣ ಯಾತನೆಗಳಿಂದ ಬಿಡುಗಡೆಯನ್ನ ಹೊಂದುವುದು. ಪಾದ ಸೇವನ ಅಂದ್ರೆ ಗುರುವಿನ ಸೇವಾ ಅಂದಂಗ ಆಗ್ತದೆ. ಗುರುವಿನ ಸೇವೆಯ ಬಗ್ಗೆ ಹೇಳುವಾಗ ನಿಜಗೊಂಡ್ರು ಒಂದು ಮಾತನ್ನು ಹೇಳ್ತಾರೆ. ಗುರುವಿನ ಸೇವೆ ಅದು ಬಹಳ ಶ್ರೇಷ್ಠವಾದ್ದು ಅಂತೇಳಿ. ಯಾವ ಜಪ ತಪಗಳನ್ನ ಮಾಡಕ್ ಆಗದೇ ಇದ್ರು, ಯಾವ ವಿವೇಕ ವೈರಾಗ್ಯಗಳನ್ನು ಹೊಂದ್ಲಿಕ್ಕಾಗದೇ ಇದ್ರು, ನಾವು ಗುರುವಿನ ಪಾದ ಸೇವೆ ಮಾಡೋದ್ರಿಂದ, ಸದ್ಗುರುವಿನ ಸೇವಾ ಮಾಡೋದ್ರಿಂದ ಸದ್ಗತಿಯನ್ನು ಹೊಂದಬಹುದು, ಮೋಕ್ಷವನ್ನ ಪಡಿಬಹುದು, ಬಂಧನದಿಂದ ಮುಕ್ತರಾಗಬಹುದು ಅನ್ನುವಂಥ ವಿಷಯ. ಅದಕ್ಕೆ ನಿಜಗೊಂಡ್ರು ಆಪ್ತ, ಅಂಗ, ಸ್ಥಾನ, ಸದ್ಭಾವ ಸೇವಾ ಅಂತ 4 ಪ್ರಕಾರದ ಸೇವೆಗಳನ್ನ ಹೇಳುವಂಥದ್ದು. ಸೇವಾ ಅಂದ್ರೆ ಹೆಂಗ, ಏನು, ಯಾವ್ಯಾವ ಥರದ ಸೇವಾ ಅಂದ್ರ ಆಪ್ತ, ಅಂಗ, ಸ್ಥಾನ, ಸದ್ಭಾವ ಅಂತ. ಆಪ್ತ ಸೇವಾ ಅಂದ್ರೆ ಅವರ ಬೇಕು ಬೇಡಗಳನ್ನ ಕೇಳುವಂಥದ್ದದ, ಅನುತನುವನ್ನ ನೋಡುವಂಥದ್ದದ, ಅವರಿಗೆ ಉಚಿತವಾದ ರೀತಿಯಲ್ಲಿ ಅವುಗಳನ್ನು ವ್ಯವಸ್ಥೆ ಮಾಡಿಕೊಡುವಂಥದ್ದದ ಆಪ್ತ ಸೇವಾ. ಅದು ಪೂಜಾ ವ್ಯವಸ್ಥೆ ಇರಬಹುದು, ಪ್ರಸಾದ ವ್ಯವಸ್ಥೆ ಇರಬಹುದು, ಬಟ್ಟೆ ಮಡಿ ಮಾಡೋದಿರಬಹುದು, ಓದಲಿಕ್ಕೆ ನೆರವಾಗುವಂಥದ್ದಿರಬಹುದು, ಹೇಳಿದಾಗ ಬರೆಯೋದಕ್ಕೆ ನೆರವಾಗುವಂಥದ್ದಿರಬಹುದು. ಇವೆಲ್ಲ ಆಪ್ತ ಸೇವೆಗಳು. ಅಂಗ ಸೇವಾ ಅಂತ ಬರ್ತದೆ ಎರಡನೇದಾಗಿ. ಅಂಗ ಸೇವಾ ಅಂತ ಬಂದಾಗ ಅಲ್ಲಿ ಪಾದ ಒತ್ತೋದಿರಬಹುದು, ಆನಂತರದಲ್ಲಿ ಅವರು ರೋಗಗ್ರಸ್ತರಾಗಿರ್ತಕ್ಕಂಥ ಸಮಯದೊಳಗೆ ಔಷಧೋಪಚಾರ ಮಾಡುವಂಥದ್ದಿರ್ಬಹುದು, ಆರೈಕೆ ಮಾಡುವಂಥದ್ದಿರ್ಬಹುದು, ಮುಪ್ಪಾವಸ್ಥೆಯಲ್ಲಿ ಅವರನ್ನ ಜೋಪಾನ ಮಾಡುವಂಥದ್ದಿರ್ಬಹುದು, ಅಂಗ ಸೇವಾ. ಆ ನಂತರದಲ್ಲಿ ಸ್ಥಾನ ಸೇವಾ. ಸ್ಥಾನ ಸೇವಾ ಅಂತಂದಾಗ ಗುರು ಇರ್ತಕ್ಕಂಥ ಸ್ಥಾನವನ್ನು ಸ್ವಚ್ಛವಾಗಿಡೋದು, ಬರ ಹೋಗೋವರನ್ನ ಕಾಳಜಿ ಮಾಡೋದು, ಏನು ಸಾಧ್ಯದನೋ ಅದನ್ನ ಅನ್ನಪ್ರಸಾದ ಮಾಡಿಸೋದು, ಬರುವಂತ ಭಕ್ತರ ಅನುತನವನ್ನು ಕೂಡ ಕೇಳುವಂತಹದ್ದು,
ಗುರುವಿನ ಸ್ಥಾನದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಆ ಸೇವೆಗಳನ್ನು ಮಾಡುವಂತ, ಮರಗಿಡಗಳನ್ನು ನೆಡುವಂತಹದ್ದು, ನೀರನ್ನು ಹಣಿಸುವಂತಹದ್ದು, ಆಮೇಲೆ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಂತಹದ್ದು, ಪ್ರವಚನ ನಡೆದ್ರೆ ಕೇಳುವಂತಹದ್ದು, ಇವೆಲ್ಲವೂ ಸ್ಥಾನ ಸೇವೆಗಳು ಅಂತ ಆಗ್ತವೆ. ಸದ್ಭಾವ ಸೇವೆ ನಾಲ್ಕನೇದಾಗಿರುವಂತಹ ಸದ್ಭಾವ ಸೇವೆ. ಸದ್ಭಾವ ಸೇವೆ ಅಂದಾಗ ಅವ್ರು ಹೇಳ್ದಂಗ ನಡ್ಕೊಳ್ಳುವಂತಹದ್ದು. ಯಾವ ಸದ್ಗುಣಗಳ ಬಗ್ಗೆ ಅವ್ರು ಹೇಳ್ತಾರೋ ಅವುಗಳನ್ನು ಅಳವಡಿಸಿಕೊಳ್ಳುವಂಥದ್ದದ, ನಮ್ಮ ಭಾವನೆಗಳನ್ನು ಸುಧಾರಿಸಿಕೊಳ್ಳುವಂಥದ್ದದ, ಗುರುವಿನ ಭಾವನೆಗೆ ಧಕ್ಕೆ ಆಗದಂಗೆ ನಡ್ಕೊಳ್ಳುವಂಥದ್ದದ. ನಂತರದಲ್ಲಿ ನಾವು ಗುರುಗಳು ಅಷ್ಟ ಒಂದು ಒಳ್ಳೆಯ ಭಾವನೆ ಬೆಳೆಸಿಕೊಳ್ಳುವುದಲ್ಲ, ಎಲ್ಲರ ಬಗ್ಗೆ, ಸಕಲ ಜೀವಾತ್ಮರ ಬಗ್ಗೆ ಒಂದು ಒಳ್ಳೆಯ ಭಾವನೆಯನ್ನ ಬೆಳೆಸ್ಕೊಂಡು ಬಾಳುವಂತಹದ್ದು. ಸದ್ಗುರುವಿಗೆ ಒಂದು ಗೌರವ ಸಲ್ಲುವಂತಹ ರೀತಿ ಒಳಗ ಬದುಕನ್ನ ಮಾಡುವಂತಹದ್ದು ಸದ್ಭಾವ ಸೇವೆ. ಮಕ್ಕಳನ್ನ ನೋಡಿ ತಂದೆ ತಾಯಿಗಳನ್ನ ಅಳಿತಾರಂತ, ಶಿಷ್ಯರನ್ನ ನೋಡಿ ಗುರುವನ್ನ ಅಳಿತಾರಂತ. ಹಾಗಾಗಿ ಶಿಷ್ಯ ಹೇಗದ್ದಾನೋ ಅದರ ಆಧಾರದ ಮೇಲೆ ಗುರುವಿಗೆ ಗೌರವ ಬರ್ತದೆ, ಗುರುವಿನ ಹೆಸರು ಎಲ್ಲಾ ಕಡೆಗಳಲ್ಲಿ ಪ್ರಚಾರ ಆಗ್ತದೆ, ಪ್ರಸಾರ ಆಗ್ತದೆ. ಹಾಗಾಗಿ ನಾವೇನಪ್ಪಾ ಅಂದ್ರೆ ಸದ್ಭಾವದಿಂದ ಬದುಕನ್ನ ಮಾಡೋದ್ರಿಂದಲೂ ಕೂಡ ಗುರುವಿಗೊಂದು ಸೇವಾ ಮಾಡ್ದಂಗನ. ಯಾರೇ ಅವರು, ಎಂಥವ್ರು ಅಂದಾಗ, ಇಲ್ರಿ ಅವ್ರು ಎಂಥ ಗುರುಗಳ ಶಿಷ್ಯರು, ಆ ಗುರುಗಳು ಹೆಂಗಿರ್ಬೇಕು ಹಂಗಾರ. ವಿವೇಕಾನಂದರನ್ನ ನೋಡಿ ರಾಮಕೃಷ್ಣರನ್ನ ಗುರುತಿಸಿದ್ರು, ರಾಮಕೃಷ್ಣರು ವಿವೇಕಾನಂದರನ್ನು ಬೆಳೆಸಿದ್ರು ಕೂಡ ರಾಮಕೃಷ್ಣರು ಪ್ರಚಾರ ಇರ್ಲಿಲ್ಲ, ಅವ್ರ ಬಗ್ಗೆ ಯಾರಿಗೂ ಗುರುತಿಲ್ಲ. ವಿವೇಕಾನಂದರಿಂದಾಗಿ ರಾಮಕೃಷ್ಣರ ಪರಿಚಯ ಆಯ್ತು, ಎಲ್ಲಾ ಕಡೆ ಜಗತ್ತಿಗೆಲ್ಲ ಪರಿಚಯ ಆಯ್ತು. ಇವರ ಹಿಂಗದಾರಂದ್ರೆ ಇವರು ಗುರುಗಳು ಹೆಂಗಿರ್ಬೇಕು. ಹಂಗಾಗಿ ರಾಮಕೃಷ್ಣರ ಒಂದು ಶಕ್ತಿ ಸಾಮರ್ಥ್ಯಗಳ ಬಗ್ಗೆ, ಸಾಧನಾ ಸಿದ್ಧಿಗಳ ಬಗ್ಗೆ ಜಗತ್ತಿನ ತುಂಬ ಪ್ರಚಾರ. ಗೋವಿಂದ ಭಟ್ರ ಯಾರಿಗೂ ಗುರುತಿದ್ದಿದ್ದಿಲ್ಲ, ಶರೀಫರಿಂದ ಗೋವಿಂದ ಭಟ್ರ ಪರಿಚಯ ಆಯ್ತು. ಶರೀಫ ಶಿವಗಳನ್ನು ನೋಡಿದವರು, ಅವರ ಹಾಡುಗಳನ್ನು ಕೇಳಿದವರು, ಅವರ ಜೀವನ ನೋಡಿದವರು ಇವರ ಹಿಂಗದಾರ, ಇವರು ಗುರುಗಳು ಹೆಂಗಿರ್ಬೇಕು. ಹಾಗಾಗಿ ಶರೀಫರ ಮೂಲಕವಾಗಿ ಗೋವಿಂದ ಭಟ್ರು ಪ್ರಸಿದ್ಧಿಗೆ ಬಂದರು, ಪ್ರಚಾರಕ್ಕೆ ಬಂದರು. ವಿವೇಕಾನಂದರ ಸದ್ಭಾವದ ಜೀವನ ರಾಮಕೃಷ್ಣರನ್ನ ಜಗತ್ತಿಗೆ ಪರಿಚಯಿಸಿತು. ಹಂಗ ಶರೀಫರ ಸದ್ಭಾವಯುತವಾದ ಜೀವನ ಅದು ಗೋವಿಂದ ಭಟ್ಟರನ್ನ ಜಗತ್ತಿಗೆ ಪರಿಚಯಿಸಿತು. ಹಂಗ ನಾವೇನಪ್ಪಾ ಅಂದ್ರೆ ಸದ್ಭಾವದಿಂದ ಬದುಕನ್ನ ಮಾಡೋದ್ರಿಂದ ನಾವು ಗುರುವಿಗೆ ಆ ರೀತಿಯಲ್ಲೂ ಸೇವೆಯನ್ನ ಸಲ್ಲಿಸಬಹುದು ಅನ್ನುವಂಥದ್ದೇ. ಇಲ್ಲಿ ಮುಂದುವರೆದು ಹೇಳ್ತಾರ, ಕಣ್ಣಿಗೆ ಕಾಣದ ವಸ್ತು ಮನಕ್ಕೂ ಕಾಣುವುದಿಲ್ಲ, ಸಂಘ ಬಿಡದೆ ಇದರಂಗ ತಿಳಿಯದು, ಅನುಭವ ಆಗುವಾಗ ಸಂಘತ್ಯಾಗವಿಲ್ಲ, ಸಂಘತ್ಯಾಗವಾದರೆ ಅನುಭವವಿಲ್ಲ, ಬಲ್ಲವನೇ ಬಲ್ಲ ಇದರ ಸೊಲ್ಲ. ಸಂಘ ತ್ಯಾಗ, ನಿವೇದನ, ವಿದೇಹ ಸ್ಥಿತಿ, ನಿರ್ಲಿಪ್ತತೆ, ಸಹಜ ಸ್ಥಿತಿ, ಉನ್ಮನಿ, ವಿಜ್ಞಾನ, 7 ರೂಪ ಒಂದೇ ಭೂಪ. ಇವೆಲ್ಲ ಸಮಾಧಾನ ಸ್ಥಿತಿ ತೋರುವ ಸಂಕೇತ ವಚನಗಳು. ಇವೆಲ್ಲದರ ಬಗ್ಗೆ ಹೇಳ್ತಾ ಬಂದಾರ. ದೇವರು ಕಣ್ಣಿಗೆ ಕಾಣೋದಿಲ್ಲ, ಆತ ಮನಕ್ಕೂ ನಿಲುಕುವುದಿಲ್ಲ. ಕಣ್ಣಿಗೆ ಕಾಣಲಾರದ್ದು ಮನಕ್ಕೂ ನಿಲುಕುವುದಿಲ್ಲ ಅಂತ ಹೇಳಿದ್ರು. ಖರೆ ಅದ, ನಮಗ ಗಾಳಿ ಕಣ್ಣಿಗೆ ಕಾಣುವುದಿಲ್ಲ, ಅದು ನಮ್ಮ ಮನಸ್ಸಿಗೂ ನಿಲುಕುವುದಿಲ್ಲ. ನಮ್ಮ ದೇಹಕ್ಕೆ ನಿಲುಕ್ತದ ಗಾಳಿ, ಮನಸ್ಸಿಗೆ ನಿಲುಕುವುದಿಲ್ಲ. ನಂತರದಲ್ಲಿ ದೇವರು ಕಾಣೋದಿಲ್ಲ, ದೇವರು ಮನಸ್ಸಿಗೂ ನಿಲುಕುವುದಿಲ್ಲ. ಅದಕ್ಕೆ ವಚನದೊಳಗೆ ಹೇಳ್ತಾರ, ನಾನಿನ್ನ ಪೂಜೆ ಮಾಡಿ ಒಲಿಸ್ಕೋಬೇಕಂತೀನಿ ದೇವ್ರ, ಆದ್ರ ನೀನು ಪೂಜೆಗೆ ನಿಲುಕುವನಲ್ಲ. ಬಹಿರಂಗ ವ್ಯವಹಾರ ದೂರಸ್ಥನು. ಅಕ್ಕಮಾದೇವಿ ಹೇಳ್ತಾರೆ, ಅಯ್ಯ ನಿಮ್ಮನ್ನ ಪೂಜೆ ಮಾಡಿ ಒಲಿಸ್ಕೋಬೇಕಂತೀನಿ, ಆದ್ರೆ ನೀವು ಬಹಿರಂಗ ವ್ಯವಹಾರ ದೂರಸ್ಥನು. ಪೂಜಾಕ್ ಏನಂತಾರಂದ್ರೆ ಅವ್ರು ಬಹಿರಂಗ ವ್ಯವಹಾರ ಅಂತಾರ. ಬಹಿರಂಗ ವ್ಯವಹಾರ ದೂರಸ್ಥನು. ಮುಂದ ಜಪ ಸ್ತೋತ್ರದಿಂದ ನಿನ್ನ ಒಲಿಸ್ಬೇಕಂತೀನಿ, ನೀನು ವಾಂಗ್ಮನಕ್ಕತೀತನು ಅಂತ. ನೀನು ಮಾತು ಮನಂಗಳನ್ನ ಮೀರಿದಂತವ, ನಿನ್ನ ಮಂತ್ರದಿಂದ ಒಲಿಸಾಕೂ ಆಗುದಿಲ್ಲ. ಭಾವಜ್ಞಾನದಿಂದ ನಿನ್ನ ಒಲಿಸುವೇನೆ ಅಯ್ಯ,
ಹೋಗ್ಲಿ ಬಿಡು, ಮಂತ್ರನು ಬೇಡ ತಂತ್ರನು ಬೇಡ. ಪೂಜೆ ಮಾಡಿ ಒಲಿಸ್ಬೇಕಂದ್ರ ನೀನು ಬಹಿರಂಗ ವ್ಯವಹಾರದ ದೂರಸ್ಥ. ಮತ್ತ ಮಂತ್ರದಿಂದ ತಂತ್ರದಿಂದ ನಿನ್ನ ಒಲಿಸ್ಕೋಬೇಕಂದ್ರ ನೀನು ಮಾತು ಮನಂಗಳನ್ನ ಮೀರಿದವ. ಮುಂದೇನಪ್ಪಾ ಅಂದ್ರ ಭಾವಜ್ಞಾನದಿಂದ ನಿನ್ನ ಒಲಿಸುವೆನೆ ಅಯ್ಯ. ಧ್ಯಾನ ಮಾಡಿ ಧ್ಯಾನ ಮಾಡಿ ಭಾವದೊಳಗ ನಿನ್ನನ್ನು ಕಾಣಬೇಕು ಅಂದ್ರೆ, ಜ್ಞಾನದಿಂದ ನಿನ್ನನ್ನು ಕಾಣಬೇಕು ಅಂದ್ರೆ, ಆದ್ರೆ ಅವ್ರು ಹೇಳ್ತಾರೆ ಭಾವಜ್ಞಾನದಿಂದ ಒಲಿಸುವೆನೆ ಅಯ್ಯ, ನೀನು ಮತಿಗತೀತನು ಅಂತ. ನೀ ಮತಿಗೆ ನಿಲ್ಕೋದಲ್ಲ ನೀನು. ನಾವು ಯಾವ ರೂಪದೊಳಗೆ ಕಾಣಬೇಕು ಅಂತ ಇಚ್ಛಾ ಮಾಡ್ತೀವೋ ಆ ರೂಪ ತೋರ್ಬಹುದೇ ವಿನಃ ನಿನ್ನ ನಿಜ ರೂಪ ತೋರುವುದಿಲ್ಲ. ಯಾರಿಗೋ ದೇವರು ಯಾವ್ಯಾವ ರೂಪದಲ್ಲಿ ಕಂಡನೋ ಅದನ್ನ ಹೇಳಿದ್ರು ಎಲ್ಲರೂ ವಿನಃ ದೇವ್ರ ಹೆಂಗದನಂತ ಯಾರು ಹೇಳಿಲ್ಲ ಅಂತಾರೆ. ದೇವ್ರ ಹೆಂಗದನ ಅನ್ನೋದು ಯಾರಿಗೂ ಗುರ್ತು ಆಗೋದಿಲ್ಲ. ಯಾಕಂದ್ರ ಅವ ಹಿಂಗದಾನ. ಪೂಜೆಗೆ ನಿಲ್ಕವನಲ್ಲ, ಮಂತ್ರ ತಂತ್ರಕ್ಕೆ ನಿಲ್ಕವಲ್ಲ, ಭಾವಜ್ಞಾನಕ್ಕೆ ನಿಲ್ಕವಲ್ಲ, ಮತ್ತ ಅವನ ಇರುವಿಕೆ ಬೇರೆನೇ ಅದ. ನಮಗ್ ಕಂಡದಂದ್ರ, ಕಂಡವ್ರ ಬಾಯಿಲೆ ಕೇಳಿವಂದ್ರ, ಹಿಂಗದಾನ ಅನ್ನುವ ಚಿತ್ರವನ್ನ ನೋಡಿವಂದ್ರ, ಮೂರ್ತಿ ನೋಡಿವಂದ್ರ ಅದು ಅವರವರು ಕಂಡಂತಹದ್ದು. ನಮಗ್ ಹಂಗ ಕಾಣ್ತಾನಂತ ಏನಿಲ್ಲ. ನೋಡ್ರಿ, ನಮಗ್ ಹೆಂಗ್ ಕಂಡಾನ ಅಂತಂದ್ರ ಶಿವನ ರೂಪದಾಗ ಕಂಡಾನ ದೇವ್ರು, ವಿಷ್ಣುವಿನ ರೂಪದಾಗ ಕಂಡಾನ, ಬ್ರಹ್ಮನ ರೂಪದಾಗ ಕಂಡಾನ, ಆಮೇಲೆ ಲಕ್ಷ್ಮೀ ರೂಪದಾಗ ಕಂಡಾನ, ಸರಸ್ವತಿ ರೂಪದಾಗ ಕಂಡಾನ, ಪಾರ್ವತಿ ರೂಪದಾಗ ಕಂಡಾನ ದೇವ್ರು. ಇನ್ಯಾರಿಗೋ ಯಾವ್ಯಾವ್ದೋ ರೂಪದೊಳಗ ಕಂಡಾನ, ಗಣಪತಿ ರೂಪದೊಳಗ, ಸುಬ್ರಹ್ಮಣ್ಯನ ರೂಪದೊಳಗ. ಅದು ಅವರವರಿಗೆ ಕಂಡದ್ದದು. ಇನ್ಯಾರಿಗೋ ಹೆಂಗ್ ಕಂಡಾನ ಅಂದ್ರ ನೀರಾಗ ಕಂಡಾನ, ಗಾಳ್ಯಾಗ ಕಂಡಾನ, ಬೆಳಕನ್ಯಾಗ ಕಂಡಾನ, ಜ್ಯೋತಿ ಒಳಗ್ ಕಂಡಾನ, ಮರದೊಳಗ್ ಕಂಡಾನ. ಅವರವರಿಗೆ ಒಂದೊಂದು ರೀತಿಯಲ್ಲಿ ಕಂಡಾನ. ಇನ್ನು ಕೆಲವರಿಗೆ ಹೆಂಗ್ ಕಂಡಾನ ಅಂದ್ರ ಇಲಿ ಒಳಗ ದೇವ್ರ ಕಂಡಾನ, ಹಾವಿನೊಳಗ್ ಕಂಡಾನ, ನಾಯಿ ಒಳಗ್ ಕಂಡಾನ, ಆಕಳೊಳಗ್ ಕಂಡಾನ, ಕ್ವಾಣನೊಳಗ್ ಕಂಡಾನ, ಕಾಗಿ ಒಳಗ್ ಕಂಡಾನ. ಇವೆಲ್ಲ ಪೂಜೆ ಮಾಡ್ತಾರ, ನೋಡ್ತೀರಿ ನೀವು. ಶನಿದೇವ್ರ ವಾಹನ ಕಾಗಿಯಲ್ಲೇ ಅಂತ, ಕಾಗಿನೂ ಪೂಜೆ ಮಾಡ್ತಾರೆ. ಕಾಗಿಯೂ ಕೂಡ ಪೂಜೆಗೊಳ್ಳಲ್ಪಡತಕ್ಕಂಥ ದೇವ್ರು. ನಾವ್ ಮಾಡ್ಲಿಕ್ಕೆ ಏನಾಯ್ತು, ಮಾಡೋರದಾರ. ಇಲಿ ಪೂಜೆ ಮಾಡೋರದಾರ. ಇಲಿ ವಾರ ಅಂತ ಆ ಕಡೆ ಮಾಡ್ತಾರೆ, ಇಲ್ಲಿ ಅನ್ನೋದಲ್ ಕಾಣ್ತದ. ಗಣೇಶ ಚೌತಿ ಮರುದಿವಸನ ಇಲಿ ವಾರ. ಇಲಿಗಾಗಿಯೇ ಒಂದು ಪೂಜಾ ಮಾಡ್ತಾರೆ, ಇಲಿಗಾಗಿಯೇ ಆ ವಾರ ಮಾಡ್ತಾರ, ಇಲಿ ವಾರ ಅಂತೇಳಿ. ರಾಜಸ್ಥಾನದೊಳಗು ಇಲಿಗಾಗಿ ಒಂದು ಗುಡಿ ಕಟ್ಟ್ಯಾರ. ಅಲ್ಲೆಲ್ಲಾ ಇಲಿಗಳೇ ತುಂಬ್ಯಾವಂತ. ಎಷ್ಟು ಇಲಿ ಅಂದ್ರ 100,000 ಇಲಿಗಳು. ಗೇಟ್ ದಾಟಿ ಒಳಗೆ ಹೋದ್ರ ಕಾಲಾಗ ಸಿಗತ್ತಾವ. ಹೋಗೋವ್ರ ಏನ್ ಮಾಡ್ತಾರ ಅಂತಂದ್ರ ಅಲ್ಲಿ ತಿನ್ಸಾ ಒಯ್ತಾರಂತ, ಅವುಗಳಿಗೆ ಹಾಕಿ ಬರ್ತಾರಂತ. ಅಲ್ಲಿ ಇಲಿ ದೇವರು ಒಂದು ಕಡೆ. ಒಂದು ಕಡೆ ನಾಯಿ ದೇವರು, ನಾಯಿ ಆರಾಧನೆ ಅದ, ನಾಯಿಯ ಪೂಜೆ ಅದ, ನಾಯಿಯ ಅಭಿಷೇಕ ಅದ, ನಾಯಿಗೆ ನಡ್ಕೊಳ್ಳುವಂಥದ್ದದ. ಒಂದು ಕಡೆ ನಾಯಿ ದೇವರು, ಅದು ಕಾಲು ಭೈರವನ ವಾಹನರೇ ಅದು, ಇಲಿ ಗಣಪತಿಯ ವಾಹನ. ಆ ನಂತರದೊಳಗ ನವಿಲು ಪೂಜೆ ಮಾಡೋರದಾರ್ರಿ. ಇನ್ನು ಪೂಜೆ ಮಾಡ್ಲಾರ್ದಂಥವು ಮಾಡ್ತಾರೆ. ಕೋಣನ ಪೂಜೆ ಅದ, ಅದು ಕೂಡ ಪೂಜೆಗೊಳ್ಳಲ್ಪಡ್ತಕ್ಕಂಥದ್ದದ. ಕೋಣನ ಪೂಜೆ ಅದ ಒಂದು ಕಡೆ. ಹಿಂಗ ನೋಡ್ಕೋತ ಹೋದಾಗ ಇಂಥದ್ದನ್ನು ಪೂಜಾ ಮಾಡಂಗಿಲ್ಲ ಅನ್ನಂಗೆ ಇಲ್ಲ. ನಾವು ರಾಮನ ಪೂಜೆ ಮಾಡ್ತೀವಿ, ರಾವಣನ ಪೂಜೆ ಮಾಡೋರು ಅದಾರ. ರಾವಣನ ಪೂಜೆಯೂ ಅದ ಒಂದು ಕಡೆ, ರಾವಣನ ದೇವಸ್ಥಾನನೂ ಅದ ಒಂದು ಕಡೆ. ಬ್ರಹ್ಮನ ಪೂಜೆ ಆಗಂಗಿಲ್ಲ ಅಂತಾರ, ಕರೆ ಬ್ರಹ್ಮನ ದೇವಸ್ಥಾನಗಳು ಅದಾವ. ಎಲ್ಲಾ ಇಡೀ ದೇಶ ತುಂಬಾ ಅಂದ್ರೆ ದೊಡ್ಡ ದೊಡ್ಡ 1-2 ಬ್ರಹ್ಮನ ದೇವಸ್ಥಾನಗಳು ಅದಾವ. ಬ್ರಹ್ಮದೇವ್ರ ದೇವಸ್ಥಾನ. ಬ್ರಹ್ಮದೇವರು ಅಂದ್ರೆ ನಮ್ಮೂರಾಗ ಒಂದ್ ಐತೆ, ಆಗಲ್ಲ, ಹಂಗಲ್ಲ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತದಾರಲ್ಲ, ಈ 3 ಮಂದಿ ಒಳಗ ಶಿವನಿಗೆ ವಿಷ್ಣುವಿಗೆ ಪೂಜೆ ಆಗುವಂತದ್ದದ, ಬ್ರಹ್ಮನಿಗಿಲ್ಲ. ಯಾಕಂದ್ರೆ ಶಾಪದ ಶಿವಂದ ಅವಂಗ. ಆದ್ರೂ ಸಹಿತ ಬ್ರಹ್ಮನ ಗುಡಿಗಳು ಅದಾವ ದೇಶದಾಗ. ಮುಂದೆ ಇಂಥದ್ದಿಲ್ಲ, ನಾರದ ಗುಡಿಗಳದಾವ, ನಾರದನ ಪೂಜೆ ಆಗ್ತದೆ. ಇರ್ಲಿ, ಮನುಷ್ಯರದ್ ಬಿಡೋಣ, ಪ್ರಾಣಿಗಳದ್ದು ಬಂದಾಗಲೂ ಕೂಡ ಎಲ್ಲಾ ಪ್ರಾಣಿ ಪಕ್ಷಿಗಳ ಪೂಜೆ ಅದ. ನೀವೆಲ್ಲ ಮಾಡ್ತೀರಲ್ಲ, ಹಬ್ಬ ಬಂದಾಗೆಲ್ಲ ಮಾಡ್ತೀರಿ. ಎತ್ತಿನ ಪೂಜೆ ಮಾಡ್ತೀರಿ ನೀವು. ನಿಮ್ಮ ಮನ್ಯಾಗನೇ ಎಷ್ಟದಾವ್ ನೋಡ್ರಿ. ಹಾವಿನ ಪೂಜೆ ಮಾಡ್ತೀರಿ. ನಾಗರಮಾಸಿ ಬಂದ್ರೆ ಹಾವಿನ ಪೂಜೆ ಆಗ್ತದ. ಆಮೇಲೆ ಬೆನಕನಮಾಸಿ ಬಂದ್ರೆ ಗಣಪತಿ ಪೂಜೆ ಆಗ್ತದ. ಅದ್ರ ಮರದಿವ್ಸ ಇಲಿ ಪೂಜೆ ಆಗ್ತದ. ಹಿಂಗ ನಮ್ ಬದುಕಿನ ಜೊತೆಗೇನೆ ಏನಪ್ಪಾ ಅಂದ್ರೆ ನಾವು ಈ ಪ್ರಕೃತಿಯನ್ನ ಪೂಜೆ ಮಾಡ್ತೀವಿ, ಪ್ರಾಣಿಗಳನ್ನ ಪೂಜೆ ಮಾಡ್ತೀವಿ, ಪಕ್ಷಿಗಳನ್ನ ಪೂಜೆ ಮಾಡ್ತೀವಿ, ಇನ್ನ ದೇವತೆಗಳನ್ನ ಮಾಡ್ತೀವಲ್ಲ. ಈ ರೂಪದೊಳಗ ದೇವರು ಕಾಣ್ತಾನ. ಮತ್ ಇನ್ಯಾರಿಗೂ ಇನ್ಯಾವುದೋ ರೂಪದಾಗ ಕಾಣಬಹುದು. ದೇವ್ರು ಇದ ರೂಪದಾಗ ಕಾಣಬೇಕಂತ ಏನಿಲ್ಲ. ಅವನಿಗೆ ಯಾವ ಇಚ್ಛೆಯಿಂದ ನೋಡ್ತೀವೋ ಅದೇ
ರೀತಿಯಲ್ಲಿ ನಾವು ದರ್ಶನ ಕೊಡ್ತಾನೆ. ಯಾವ ಸಂಕಲ್ಪ ಮಾಡ್ಕೊಂಡು ನೋಡ್ಬೇಕಂತೀವಿ ಅದೇ ರೀತಿ ಒಳಗೆ. ಇನ್ನು ಕೆಲವರು ಹಣದಾಗ ದೇವರನ್ನ ನೋಡೋರು ಇದಾರೆ. ದೀಪಾವಳಿ ಪೂಜೆ ಆಗುದ ಹಣನ ಅಲ್ರಿ, ಲಕ್ಷ್ಮಿ ಅಂತ ಹೇಳಿ ಹಣವನ್ನೇ ಪೂಜೆ ಮಾಡುವಂಥದ್ದು. ಹಣದಾಗ ದೇವರನ್ನ ನೋಡ್ತಾರೆ. ಇನ್ಯಾರೋ ಅಧಿಕಾರದೊಳಗ ದೇವರನ್ನ ನೋಡ್ತಾರೆ. ನೋಡ್ತಾರಲ್ಲ, ಕುರ್ಚಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಕುಂದ್ರುವಂತಹದ್ದು. ಕುರ್ಚಿ ಅಂದ್ರೆ ಎಷ್ಟು ಪ್ರೀತಿ ನೋಡ್ರಿ, ದೇವರಿಗಿಂತ ಹೆಚ್ಚಿಗೆ ಪ್ರೀತಿ ಅದ ಅದ್ರ ಮ್ಯಾಗ. ಅಂದ್ರೆ ಕುರ್ಚಿನೂ ಕೆಲವರಿಗೆ ದೇವರದ. ಇನ್ನು ಮನಿ ದೇವರದ, ಮನೆಗೆ ಪೂಜೆ ಮಾಡ್ತೀವಿ ನಾವೆಲ್ಲ, ದೇವರ ರೀತಿ ಒಳಗೆ ಕಾಣ್ತೀವಿ. ವಾಹನ ಪೂಜೆ ಮಾಡ್ತೀವಿ, ವಾಹನವನ್ನು ದೇವರ ರೀತಿ ಒಳಗೆ ಕಾಣ್ತೀವಿ. ಇನ್ನೇನಪ್ಪಾ ಅಂತಂದ್ರೆ ಸೆರೆ ಕುಡಿಯೋರು ಅದನ್ನು ಪೂಜೆ ಮಾಡ್ತಾರೆ, ಬಾಟ್ಲಿನೂ ಕೂಡ, ಅದು ದೇವರೇ ಅವರಿಗೆ. ನಂತರದಲ್ಲಿ ಏನಪ್ಪಾ ಅಂತಂದ್ರೆ ಹಿಂಗ ಯಾವ್ಯಾವುದ್ರ ಬಗ್ಗೆ ನಮಗ ಪ್ರೇಮವೋ ಅಲ್ಲಲ್ಲಿ ದೇವರನ್ನ ಕಾಣುವಂತ ಪ್ರಯತ್ನ ಮಾಡ್ತೀವಿ. ಇರ್ಲಿ, ಇಲ್ಲಿ ಏನಪ್ಪಾ ಅಂದ್ರ ದೇವರ ಕಾಣುದಿಲ್ಲ, ಕಾಣದ ದೇವರು ಮನಸ್ಸಿಗೂ ನಿಲುಕುವುದಿಲ್ಲ. ಮತ್ತ ಅವನ್ನ ಹೆಂಗ ನಾವು ದೇವರನ್ನ ಹೆಂಗ್ ತಿಳ್ಕೊಬೇಕು, ದೇವರನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು, ದೇವರಿಗೆ ಹೆಂಗ್ ಸೇವಾ ಮಾಡ್ಬೇಕು ಅನ್ನೋದಕ್ಕ ಇಲ್ಲಿ ಗುರುವಿನ ಬಗ್ಗೆ ಹೇಳಿದ್ರು. ದೇವರು ನಮಗ್ ಕಾಣಲ್ಲ, ಮನಕ್ ನಿಲ್ಕಲ್ಲ ಅಂದ್ರ ದೇವರ ಸಾಕಾರ ರೂಪಪ ಗುರು, ಜ್ಞಾನಿ, ಸಾಧು, ಸಂತ. ಹಾಗಾಗಿ ಅವರ ಮೂಲಕವಾಗಿ ನೀನು ದೇವರಿಗೆ ಸೇವೆಯನ್ನ ಮುಟ್ಟಿಸ್ಬಹುದಪ್ಪ ಅಂತೇಳಿ. ಹೆಂಗ ಈ ವೇದಾಗಮಗಳ ಕಾಲದೊಳಗೆ ದೇವತೆಗಳಿಗೆ ಹವಿಸ್ಸನ್ನು ಮುಟ್ಟಿಸ್ಬೇಕಂತೇಳಿ ಯಜ್ಞದೊಳಗೆ ಏನ್ ಹಾಕ್ತಿವೋ ಅದು ಹೋಗಿ ದೇವತೆಗಳಿಗೆ ಮುಟ್ತತಿ ಅಂತಿದ್ರೆ, ಅದೇನೋ ಏನೋ ಇರ್ಲಿ. ಆದ್ರೆ ನಾವಿಲ್ಲಿ ಏನ್ ನೋಡ್ಬೋದು ಅಂದ್ರೆ ಗುರುವಿಗೆ ಮಾಡಿದ್ದು ದೇವರಿಗೆ ಮುಟ್ತದ. ಹಂಗಾಗಿ ಇಲ್ಲೇನ್ ಹೇಳ್ತಾರಂತಂದ್ರೆ ಗುರುವಿಗೆ ಸೇವೆಯನ್ನ ಮಾಡೋ ಮೂಲಕ ದೇವರಿಗೆ ಆ ಸೇವೆಯನ್ನ ಸಲ್ಲಿಸಬಹುದು. ಅನುಭವ ಆಗುವಾಗ ಸಂಗತ್ಯಾಗವಿಲ್ಲ, ಸಂಗತ್ಯಾಗವಾದ್ರೆ ಅನುಭವವಿಲ್ಲ, ಬಲ್ಲವನೇ ಬಲ್ಲ ಇದರ ಸೊಲ್ಲ. ಅನುಭವ ಅದು ಸಂಘದಿಂದ ದೂರ ಇದ್ದಾಗ ಆಗ್ತದ, ಸಂಘದೊಳಗಿದ್ದಾಗ ಆಗದಿಲ್ಲ. ಈಗ ನಾವು ನೀವೆಲ್ಲ ಕೂಡಿ ಬದುಕನ್ನ ಮಾಡುವಾಗ ಅನುಭವ ಆಗ್ತೈತಿ ಅಂತಿಲ್ಲ. ಈ ಅನುಭವ ಬೇರೆ, ಪ್ರಪಂಚದ ಅನುಭವ ಆಗ್ತೈತಿ ಕೂಡಿ ಬದುಕು ಮಾಡುವಾಗ. ಆದ್ರೆ ಪರಮಾರ್ಥದ ಅನುಭವ, ದೇವರ ಅನುಭವ ನಮಗಾಗುದಿಲ್ಲ. ನಾವು ಮಂದಿ ಗದ್ದಲ ಬಿದ್ವಿ ಅಂದ್ರ ನಮ್ಮ ಅನುಭವನ ನಮಗ್ ಆಗಂಗಿಲ್ಲ. ಮಂದಿ ಹೆಂಗೋ ಹಂಗ ನಮ್ ಜೀವನ ಹೋಗ್ತದ. 10ರೊಳಗೆ 11 ಪರಿಶಿಕುಡು ಗೋವಿಂದ ಅಂತಾರಲ್ಲ, ಹಂಗ ಎಲ್ಲರ ಜೋಡಿನೂ ಹೆಜ್ಜೆ ಹಾಕೊಂತ ಹೋಗ್ಬಿಡ್ತೀವಿ. ಅವಾಗ ನಾವ್ಯಾರು, ನಮ್ ಜೀವನ ಏನು, ನಮಗೇನ್ ಬೇಕಾಗ್ಯದ, ಏನ್ ಬೇಡಾಗ್ಯದ, ಏನ್ ಮಾಡೋದ್ರಿಂದ ನಮಗ್ ತೃಪ್ತ ಆಗ್ತದ, ಏನ್ ಮಾಡೋದ್ರಿಂದ ನಮ್ಮ ಮನಸ್ಸು ಸಮಾಧಾನಗೊಳ್ತದ, ಯಾವುದರಿಂದ ನನ್ನ ಜೀವನ ಯಶಸ್ವಿ ಆಗ್ತದ, ಶ್ರೇಷ್ಠವಾಗ್ತದ, ಅದ್ರ ಬಗ್ಗೆ ಲಕ್ಷ್ಯ ಬರುದಿಲ್ಲ. ಮಂದಿ ನೋಡುದು, ಜೀವನ ಮಾಡುದು, ಮಂದಿ ನೋಡುದು. ಸಂಘದೊಳಗಿದ್ರ ನಮ್ಮ ಜೀವನದ ಅನುಭವನ ನಮಗಾಗುದಿಲ್ಲ, ನಮ್ಮ ಆತ್ಮದ ಅನುಭವನ ನಮಗಾಗುದಿಲ್ಲ. ಇನ್ನು ದೇವರ ಅನುಭವ ಎಲ್ಲಿ ಆಕತಿ? ಅದಕ್ಕ ಸಂಘ ಆಗುವಾಗ ಅನುಭವ ಇದ್ದಾಗ ಸಂಘ ಇಲ್ಲ, ಸಂಘ ಇದ್ದಾಗ ಅನುಭವ ಇಲ್ಲ ಅನ್ನುವಂತಹದ್ದು. ಸಂಘ ತ್ಯಾಗ ಮಾಡಬೇಕು. ಮತ್ತ ನಿಮ್ಮದು ಅನ್ನೋದೇನೈತೆ ಅದನ್ನ ದೇವರಿಗೆ ನಿವೇದನ ಮಾಡ್ಬೇಕು. ನಂತರದಲ್ಲಿ ದೇಹದ ಬಗ್ಗೆ ಅತಿಯಾಗಿ ಭಾವನಾ ಇಟ್ಕೋಬಾರ್ದು. ದೇಹ ಪ್ರೀತಿ ಜಾಸ್ತಿ ಆತು ಅಂದ್ರೆ ಅವಾಗ ಅಲ್ಲೇನಾಗ್ತದ, ರೋಗವೇ. ದೇಹದ ಅತಿ ಪೋಷಣೆ ಮೃತ್ಯುವೆಂದುದು ಅಂತ ಅಕ್ಕಮಹಾದೇವಿ ಹೇಳ್ತಾರ. ಶರೀರದ ಬಗ್ಗೆ ಬಹಳ ಕಾಳಜಿ ತಗೊಳ್ಬಾರ್ದು. ಸ್ವಚ್ಛ ಇಡ್ಬೇಕು ಅದನ್ನ, ಶಿಸ್ತು ಇಡ್ಬೇಕು ಅದನ್ನ, ಚಂದ ಇಡ್ಬೇಕು ಅದನ್ನ. ಯಾಕಂದ್ರ ನಿಜವಾಗಿಯೂ ನಾವಿರೋದಕ್ಕೆ ಬೇಕಾದ ಮನಿ ಅಂದ್ರ ಅದು ಶರೀರ. ಕಲ್ಲು ಮಣ್ಣಿಂದ ಕಟ್ಕೊಂಡಂತ ಮನಿ ಅದು, ಅದಕ್ಕಿಂತಲೂ ಹೆಚ್ಚಿಗೆ ಕಾಳಜಿ ಅದ್ರ ಬಗ್ಗೆ ತಗೋಬೇಕಂದ್ರೆ ನಮ್ ದೇಹದ ಬಗ್ಗೆ ತಗೋಬೇಕು. ಯಾಕಂದ್ರೆ ನಾವಿರುತಕ್ಕ ನಮಗ್ ಬೇಕು ಯಾವುದು? ಈ ಶರೀರ. ಶರೀರ ಅನ್ನೋದ ಮನಿ, ನಮಗ್ ಒಂದೇ ಮನಿ ಇದೆ ನಮಗ. ಇದನ್ನ ಕಾಳಜಿ ತಗೊಂಡು ಮುಂದೆ ಮನಿ ಬಗ್ಗೆ ಎಲ್ಲ ಕಾಳಜಿ ತಗೋ. ಈ ಶರೀರವನ್ನ ಚಲೋ ನೋಡ್ಕೊಳ್ಳೇಬೇಕು. ಇದಕ್ ಕಾಲಕ್ಕೆ ಊಟ ಮಾಡ್ಬೇಕು, ಹೊತ್ತಿಗೆ ಊಟ ಮಾಡಿಸ್ಬೇಕು. ಆಮೇಲೆ ಏನಪ್ಪಾ, ಇದರ ಬೇಕು ಬೇಡಗಳನ್ನ ನೋಡ್ಬೇಕು, ಆರೋಗ್ಯ ಕೆಟ್ಟರು ಸುಧಾರಿಸ್ಬೇಕು, ವಿಶ್ರಾಂತಿ ಕೊಡ್ಬೇಕು ಇದಕ್ಕ. ನಂತರದಲ್ಲಿ ಶರೀರಕ್ಕೆ ಏನಾದ್ರೂ ತೊಂದರೆಗಳು ಬಂದಾಗ ಸರಿಯಾದ ಉಪಚಾರ ಮಾಡ್ಕೋಬೇಕು. ಇದೆಲ್ಲ ಬೇಕ. ಆದ್ರ ಅದನ್ನ ಮಾಡ್ಕೋತ ಹೋಗ್ಬಾರ್ದು. ಎದ್ದುಗಳೇ ಅದ ಕೆಲಸ, ಮಧ್ಯಾಹ್ನಾದಗಳೇ ಅದೇ ಕೆಲಸ, ಮಕ್ಕಳುವಾಗೂ ಅದೇ ಕೆಲಸ, ಬರೀ ಶರೀರದ ಶೃಂಗಾರ, ಬರೀ ಶರೀರಕ್ಕೆ ಬೇಕಾದ ಊಟ ಉಪಚಾರ, ಬರೀ ಶರೀರದ ಬಗ್ಗೆ ಲಕ್ಷ್ಯ ಕೊಟ್ರಿ ಅಂದ್ರೆ ಸಾವು ನಿಶ್ಚಿತ, ದೌಡ್ ಬರ್ತದ ಸಾವು ಅಂತ. ಬಹಳ ಕಾಳಜಿ ಅತಿ ಕಾಳಜಿ ಆಗಬಾರದು ಅಂತ. ಅತಿ ಆದ್ರ ಅಮೃತ ವಿಷ ಅಂತಾರಂದ ಮೇಲೆ ಮತ್ ಶರೀರದ ಅತಿ ಕಾಳಜಿನೂ ಕೂಡ ಒಳ್ಳೇದಲ್ಲ ಅನ್ನುವಂಥದ್ದದ. ಅದಕ್ಕಿರ್ಲಿ, ವಿದೇಹ ಸ್ಥಿತಿ ಇರಬೇಕು, ನಿರ್ಲಿಪ್ತತಾ ಇರಬೇಕು. ನಿರ್ಲಿಪ್ತತಾ ಅಂತ ಹೇಳಿದ್ರು. ನಾವೇನಪ್ಪಾ ಬಹಳ ಹಚ್ಕೋತೀವಿ, ಮನಸ್ಸಿಗೆ ತಗೋತೀವಿ, ದುಃಖ ಮಾಡ್ಕೋತೀವಿ, ತ್ರಾಸ ಮಾಡ್ಕೋತೀವಿ. ಏನಿದು ಹಿಂಗ ಆಗ್ಲಿಲ್ಲಲ್ಲ, ನಾವ್ ಅನ್ಕೊಂಡದ್ದ ಬೇರೆ, ಇದು ಆದದ್ದ ಬೇರೆ ಅಂತ ಭಾರ ಮಾಡ್ಕೋತೀವಿ ಮನಸ್ಸನ್ನ. ಆದ್ರೆ ಒಂದು ವಿಚಾರ, ನಾವು ಅನ್ಕೊಂಡಂಗೆ ಯಾವುದೂ ಆಗುದಿಲ್ಲ.
ಆದದ್ರ ಜೊತೆಗೆ ನಾವು ಹೊಂದ್ಕೋಬೇಕು ಅಷ್ಟ ವಿನಃ ಅನ್ಕೊಂಡದ್ದೇ ಆಗಬೇಕು ಅನ್ನೋ ಹಠಕ್ಕಾಗಲಿ ಛಲಕ್ಕಾಗಲಿ ಅಥವಾ ಆ ಒಂದು ಭಾವನೆಯನ್ನೇ ಹಿಡ್ಕೊಂಡು ದುಃಖಿತರಾಗೋದಾಗಲಿ ಇದು ಒಳ್ಳೇದಲ್ಲ. ನಿರ್ಲಿಪ್ತ ಭಾವನೆ ಇರಬೇಕು, ಸಹಜ ಸ್ಥಿತಿ ಇರಬೇಕು, ಸಹಜವಾಗಿರ್ಬೇಕು. ಬಂದಿರೋದೇ ಇದ ಸಮಸ್ಯೆ ರೀ. ಸಹಜರಂಗಲ್ಲ, ನಾವು ಕೃತ್ರಿಮವಾಗಿರ್ತೀವಿ, ನಾಟಕೀಯವಾಗಿರ್ತೀವಿ, ಅದು ಒಳ್ಳೇದಲ್ಲ ಅಂತ. ಎಷ್ಟು ಸಹಜ ಜೀವನ ಮಾಡ್ತೀವೋ ಅಷ್ಟು ಒಳ್ಳೇದು ಅನ್ನುವಂಥದ್ದು. ನಾವು ಒಬ್ರ ಇದ್ದಾಗ ಹೆಂಗಿರ್ತೀವೋ ನಾವು 4 ಮಂದಿಯಾಗಿದ್ದಾಗೂ ಹಂಗ ಇರ್ಬೇಕು. ಮನೆಯಾಗಿದ್ದಾಗ ಹೆಂಗಿರ್ತೀವೋ ಹೊರಗೆ ಹೋದಾಗೂ ಹಂಗ ಇರ್ಬೇಕು. ಆಮೇಲೆ ಹಿಂಗ ಒಳ ಹೊರಗ ಒಂದಾಗಿರ್ಬೇಕು. ನಾವು ಒಬ್ರ ಇದ್ದಾಗ ಒಂದ್ ಮನಿ, ಮಂದ್ಯಾಗ ಒಂದ್ ನಮೂನಿ, ಹಿಂಗಲ್ಲ. ಅದು ಒಳಗಣ ರಣರಂಗ, ಹೊರಗಣ ಶೃಂಗಾರ, ಇದು ಒಳ್ಳೇದಲ್ಲ ಅಂತಾರ. ಒಳಗ ರಣರಂಗ, ಮನ್ಯಾಗ ಏನ್ ಜಗಳ ಗದ್ಲ, ಹೊರಗಡೆ ಏನಪ್ಪಾ ಅಂದ್ರ ಏನ್ ಚಲೋ ಜೀವನ್ರಪ್ಪ ಅಂತ. ಮೊನ್ನೆ ಯಾರೋ ಒಬ್ರು ಕತಿ ಹೇಳತ್ತಿದ್ರಿ. ಏನಪ್ಪಾ ಅಂದ್ರ ಗಂಡ ಹೆಂಡತಿ 50 ವರ್ಷ ಚಂದಾಗಿ ಜೀವನ ಮಾಡಿದ್ರಂತ. 50 ವರ್ಷ ಮದುವೆಯಾಗ 50 ವರ್ಷ. ಅವಾಗ ಅವ್ರಿಗೆ ಏನ್ ಮಾಡಿದ್ರು, ಸಮಾಜದ ಮಂದಿ ಎಲ್ಲಾ ಕೂಡಿ ಸನ್ಮಾನ ಮಾಡೋನು ಅಂತ ಇಟ್ಕೊಂಡಿದ್ರು. ಬಾಳ ಚಂದ ಜೀವನ ಮಾಡ್ಯಾರ, ಅನ್ಯೋನ್ಯ ಜೀವನ ಮಾಡ್ಯಾರ. ಮತ್ತ ಅಂಥವ್ರು ನೋಡುದು ಅಪರೂಪ ಅಂತೇಳಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ರಂತ. ಅವರಿಗೆ ಸನ್ಮಾನ ಮಾಡಿ, ಏನು ನಿಮ್ಮ ಗುಟ್ಟು, 50 ವರ್ಷ ಎಷ್ಟು ಚಂದ ಜೀವನ ಮಾಡಿ ನಕ್ಕೋತ ಜೀವನ ಮಾಡ್ರಿ. ನಿಮ್ ಮನ್ಯಾಗಿಂದ ನಮಗ್ ಏನಾರು ಕೇಳೈತಿ ಅಂದ್ರ ಅದು ಬರೀ ನಗು ಕೇಳೈತಿ. ರಾತ್ರಿ ಆಲಿ ಹಗಲಾಲಿ, ಏನ ಮುಂಜಾನೆ ಆಲಿ ಸಂಜಿಲಾಲಿ ನಕ್ಕೋತ ಇರೋದ ಕೇಳೈತಿ ನಮಗ. ನೀವು ಹೆಂಗ ಇದನ್ನ ಕಾಯ್ಕೊಂಡ್ ಬಂದ್ರಿ? 50 ವರ್ಷಗಟ್ಲೆ ನಕ್ಕೋತ ಹೆಂಗ್ ಜೀವನ ಮಾಡಿದ್ರಿ? ಅವಾಗ ಅವ ಹೇಳಿದ್ನಂತ, ಗಂಡ ಭಾಷಣ ಮಾಡುವಾಗ ಹೇಳಿದ್ನಂತ, ನಮ್ಮ ಸಂತೋಷದ ಜೀವನ, ಸಂತೋಷದಿಂದಿರುವ ಜೀವನದ ಗುಟ್ಟು ಏನು ಅಂತ ನೀವು ಕೇಳ್ತೀರಿ. ಇವತ್ತು ಅದನ್ನ ರಟ್ ಮಾಡ್ತೀನಿ. ಏನೂ ಇಲ್ಲ. ನಾವು ಒಂದು ನಿರ್ಣಯ ಮಾಡ್ಕೊಂಡಿದ್ವಿ ಇಬ್ರು. ಏನಪ್ಪಾ ಅಂದ್ರೆ ಸಿಟ್ಟು ಬಂದ್ರ, ಏನಾರ ಮನಸ್ತಾಪಗಳಾದ್ರ ಅವಾಗ ಏನ್ ಮಾಡೋದು, ಒದರಾಡಂಗಿಲ್ಲ, ಒಬ್ರಿಗೊಬ್ರು ಒದರಾಡಂಗಿಲ್ಲ, ಬಾಯಿ ಮಾಡಂಗಿಲ್ಲ ಒಬ್ರ ಮೇಲೆ ಒಬ್ರು. ಏನ್ ಮಾಡೋದು ಅಂತಂದ್ರ ಕೈಯಾಗ ಏನ್ ಸಿಗ್ತೈತೆ ಅದನ್ನ ತಗೊಂಡು ಒಗಿಯೋದು. ಅವ್ರಿಗೆ ಸಿಟ್ಟು ಬಂದ್ರೆ ಇವ್ರಿಗೆ ಒಗಿಯೋದು, ಇವ್ರಿಗೆ ಸಿಟ್ಟು ಬಂದ್ರೆ ಅವ್ರಿಗೆ. ಅದು ಒಗದದ್ದೇನಾರು ಅದು ಬಡಿತವ್ರಿಗೆ ಅಂದ್ರೆ ಅವ್ರು ಒಗದವ್ರ ನಗೋದು. ಅದು ಒಗದದ್ದು ಬಡಿಲಿಲ್ಲ ಅಂದ್ರೆ ಯಾರು ಬಡಿಸ್ಕೊಂಡಿರಂಗಲ್ಲ ಅವ್ರು ನಗೋದು. ಹಿಂಗ ಒಂದ್ ತೀರ್ಮಾನ ಮಾಡಿದ್ವಿ. ಹಂಗಾಗಿ ನಮ್ಮಲ್ಲಿ ಸಿಟ್ಟು ಸಡವು ಜಗಳ ಇರ್ತಿತ್ತು. ಒಂದ್ ತೀರ್ಮಾನ ಏನ್ ತಗೊಂಡಿದ್ವಿ ಅಂದ್ರೆ ಬಾಯಿ ಮಾಡಂಗಲ್ಲ, ಒದರಾಡಂಗಲ್ಲ, ಕೈಯಾಗ ಸಿಕ್ಕ ತಗೊಂಡು ಒಗೆಯೋದು ಮಾಡೋದು. ಒಗದದ್ದ ಪೆಟ್ಟು ಬಿತ್ತು, ಒಗದವ್ರು ನಗೋದು. ಪೆಟ್ಟು ಬೀಳಿಲ್ಲ, ಅವ್ರೇನಪ್ಪಾ ಅಂದ್ರೆ ತಪ್ಪಿಸಿಕೊಂಡವ್ರು ನಗೋದು ಅಂತ. ಹಿಂಗಾಗಿ ನಾವು 50 ವರ್ಷ ಹಿಂಗ ಕಳೆದೇವ್ ನೋಡು ಅಂತ ಅಂದಿದ್ನಂತವ. ಅಂದ್ರ ಇದೇನಪ್ಪಾ ಅಂತ ಕೇಳಿದ್ರೆ ಸಹಜ ಸ್ಥಿತಿ ಅಲ್ಲಿದು. ನಕೋತ ಇರುವುದು ಅಂದ್ರೆ ಈ ರೀತಿ ಅಲ್ಲ, ಇದು ಸಹಜ ಸ್ಥಿತಿ ಆಗೋದಿಲ್ಲ. ನಾವೇನ್ ಮಾಡ್ತೇವೆ ಅಂದ್ರೆ ಒಳಗೊಂಥರ ಇರ್ತೀವಿ, ಸಿಟ್ಟಿನವ್ರ ಹೊರಗೊಂಥರ ತೋರಿಸ್ಕೋತೀವಿ. ಅಥವಾ ಒಳಗ ಮನ್ಯಾಗ ಸಮಾಧಾನ ಇರ್ತೀವಿ, ಹೊರಗೆ ಸಿಟ್ಟಿನವರಾಗಿ ತೋರಿಸ್ಕೊಂತೀವಿ. ಒಂದ ಥರ ಇರೋದಿಲ್ಲ. ಅದಕ್ಕೆ ಸಹಜ ಸ್ಥಿತಿ ಅನ್ನೋದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡು ಅದರಂತೆ ಬದುಕನ್ನ ಮಾಡಿದ್ರೆ ನಮ್ಮ ಮನಸ್ಸು ಗೊಂದಲದ ಗೂಡಾಗಂಗಿಲ್ಲ. ಅದರಿಂದ ಏನಾಗ್ತತಿ ಅಂತಂದ್ರೆ ಒನ್ಮನಿ ಅವಸ್ಥಾ ಬರ್ತದ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇವೆಲ್ಲ ಸಮಾಧಾನ ಸ್ಥಿತಿ ತೋರುವ ಸಂಕೇತದ ವಚನಗಳು. ವೇದಗರ್ಭ, ವೇದಾಂತ, ಸಿದ್ಧಭಾವ, ರಹಸ್ಯ, ಅನುಭವ, ನಿರ್ವಚನ, ಪ್ರತ್ಯಕ್ಷಾನುಭವ, ಗುರುತಿಸುವುದು, ಸತ್ಯವಸ್ತು. ಈ ಅನುಭವಗಳ ಮಾರ್ಗ ಗುಪ್ತ. ಸತ್ಸಂಗದಿಂದ ಪಾದ ಸೇವನ, ಭಕ್ತಿಯಲ್ಲಿ ಪ್ರಾಪ್ತಿ. ಕಂಡರೂ ಕಾಣದು, ಕಾಣದಿದ್ದರೂ ತೋರದು, ಇದ್ದಂತೆ ಅನಿಸುವುದು, ಭಾಸಾಭಾಸಗಳಿಂದ ಹೊರತಾದದ್ದು ಗುರುಗಮ್ಯ ಮಾರ್ಗವಿದು ಅಂತೇಳಿ. ಗುರುವಿನ ಸೇವೆಯನ್ನ ಮಾಡುವ ಮೂಲಕ ಅನೇಕ ಸದ್ಭಾವಗಳನ್ನ ತಿಳ್ಕೋಬಹುದು ಅನ್ನುವಂಥ ವಿಚಾರ. ಕೇವಲ ಸದ್ಭಾವದ ಬಗ್ಗೆ ತಿಳ್ಕೊಳ್ಳೋದಲ್ಲ, ನಾವು ಸುಜ್ಞಾನದ ಬಗ್ಗೆಯೂ ತಿಳ್ಕೋಬಹುದು, ಸದಾಚಾರದ ಬಗ್ಗೆ ತಿಳ್ಕೋಬಹುದು, ಮತ್ತು ಸದ್ಗತಿಯನ್ನ ಪಡೆಯುವುದರ ಮಾರ್ಗವನ್ನೂ ಕೂಡ ತಿಳಿಯಬಹುದು ಅಂತ ಹೇಳ್ತಾರೆ. ಅಂತರಂಗದಲ್ಲಿ ತೋರುವುದು, ನೋಡಬೇಕೆಂದರೆ ನೋಡಲಾಗದು. ಲಕ್ಷ ಧ್ಯಾನ ಅನುಭವಗಳಿಂದ ತಿಳಿಯುವುದು. ಶಾಸ್ತ್ರ, ಗುರು, ಆತ್ಮ ಮೇಳಗೂಡಿಸಬೇಕು. ಸಾರಾಸಾರ ವಿಚಾರ ಅನುಭವದಿಂದ ನಿಜ ಉತ್ತರ ತಿಳಿದು ಬರುವುದು ಸತ್ಸಂಗದಿಂದ. ಸತ್ಯದ ದರ್ಶನದಿಂದ ಓಡುವುದು ಅಸತ್ಯ. ಅಸತ್ಯದಲ್ಲಿದ್ದವಗೆ ತೋರದು ಸತ್ಯ. ನೋಡುವ ದೃಷ್ಟಿ ಇದ್ದರೆ ಕಾಣುವುದು ಸತ್ಯಾಸತ್ಯ. ತದ್ರೂಪದಲ್ಲಿ ಸಮಾಧಾನ. ಸದ್ವಸ್ತುವಿನ ಪ್ರಾಪ್ತಿಗಾಗಿ ಇವೇ ಹಲವು ಸಾಧನ. ತಿಳಿಯಬೇಕು ಗುರುಮುಖೇನ ಇವುಗಳನ್ನ.
ಸಮಾಧಾನದಲ್ಲಿದೆ ನಾನಾ ವಿಧಾನ, ಸದ್ಗುರುವಿನ ವಿನಃ ಭಗವಂತನೂ ಕಾಣನು, ಸದ್ಗುರು ಬೇಕೇ ಬೇಕು. ಪ್ರಯೋಗವಾಗಲಿ, ಸಾಧನವಾಗಲಿ, ಉಪಾಸನವಾಗಲಿ, ಶಾಸ್ತ್ರ ತರ್ಕವಾಗಲಿ, ಇವು ಉತ್ತಮ ಸದ್ಗುರುವಿನ ಹತ್ತಿರ ಸಿಗುವ ಜ್ಞಾನಕ್ಕೆ ತುಲನೆ ಮಾಡಿದರೆ ದುರ್ಮಿಳವಾದದ್ದು. ಸದ್ಗುರುವಿನ ವಿನಃ ಎಂಥ ಅಭ್ಯಾಸವೂ ಕೂಡ ಅಭಾಸವಾಗುವುದು. ನೋಡ್ರಿ, ನಾವೇನ ಕಲಿತ್ರು ಗುರುವಿನ ಮುಖಾಂತರ ಕಲಿಬೇಕಾಗ್ತದ. ಗುರುವಿನ ಮುಖಾಂತರ ಕಲೀಲಿಲ್ಲ ಅಂದ್ರೆ ಅದು ನಮಗ ಸಾಧನೆ ಮಾಡ್ಲಿಕ್ಕೆ ಸುಲಭ ಆಗುದಿಲ್ಲ, ಅದರಿಂದ ನಮ್ಗೆ ಯಾವ ಸಿದ್ಧಿಗಳಾಗುದಿಲ್ಲ. ಹಾಗಾಗಿ ಸದ್ಗುರುವನ್ನ ನಾವು ಅನುಸರಿಸಿಯೇ ಜ್ಞಾನವನ್ನ ಪಡಿಬೇಕು, ಸಂಸ್ಕಾರವನ್ನ ಪಡಿಬೇಕು ಅನ್ನುವಂಥದ್ದದ. ಸದ್ಗುರುವಿನ ವಿನಃ ಎಂಥ ಅಭ್ಯಾಸವು ಅಭಾಸವಾಗುವುದು. ಸದ್ಗುರುವಿನ ಹೊರತು ನಾವೇನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಸಾಧನೆಗಳನ್ನ ಮಾಡಿದ್ರೂ ಕೂಡ ಅದು ಅಭಾಸ ಅಂತ ಹೇಳ್ತಾರೆ, ಅದು ಸರಿಯಾದ್ದು ಅಲ್ಲ ಅನ್ನುವಂತ ಮಾತು ಹೇಳ್ತಾರೆ. ಜ್ಞಾನ ಮಾರ್ಗ ಪಡೆಯಲು ಸತ್ಸಂಗ ಮಾರ್ಗ ಬೇಕೇ ಬೇಕು, ಸತ್ಸಂಗವಿಲ್ಲದೆ ಯಾವುದು ದೊರೆಯಲಾಗದು. ಜ್ಞಾನ ಮಾರ್ಗಕ್ಕಾಗಿ ಸತ್ಸಂಗ ಬೇಕು. ಸತ್ಸಂಗ ಅದು ನಮಗೇನಪ್ಪಾ ಅಂದ್ರೆ ಸದ್ಗುರುವಿನ ದರ್ಶನವನ್ನು ಮಾಡಿಸ್ತದ. ಸದ್ಗುರುವಿನಿಂದ ಸತ್ಸಂಗ, ಸತ್ಸಂಗದಿಂದ ಸದ್ಗುರುವಿನ ಪ್ರಾಪ್ತಿ ಎನ್ನುವಂತಹದ್ದು. ಸದ್ಗುರುವಿನ ಚರಣ ಸೇವಕನಾಗು, ಆ ಸೇವಕನಲ್ಲಿಯ ಭಕ್ತಿಯೇ ಪಾದ ಸೇವನ, ನಾಲ್ಕನೆಯ ಭಕ್ತಿ ಲಕ್ಷಣ ಅಂತ ಹೇಳಿ. ದೇವ ಬ್ರಾಹ್ಮಣ ಮಹಾನುಭಾವ ಸಾತ್ವಿಕ ಜನ ಸಂತ ಜನ ಶರಣ ಜನ ಪಾದ ಸೇವನ ಯೋಗ್ಯರು. ಸದ್ಭಾವನೆಯಿಂದ ದೃಢದಿಂದ ಸೇವೆಯನ್ನ ಮಾಡು. ಮಹಾನುಭಾವಿಗಳಿರಬಹುದು, ಜ್ಞಾನಿಗಳಿರಬಹುದು, ಸಾತ್ವಿಕರಿರಬಹುದು, ಸಂತರಿರಬಹುದು, ಶರಣರಿರಬಹುದು, ಅವರೆಲ್ಲರ ಸೇವೆಗಳನ್ನ ಮಾಡುವಂತಹದ್ದು ಬಹಳ ಯೋಗ್ಯ ಅನ್ನುವಂಥದ್ದು. ಇವೆಲ್ಲ ಪಾದದ ಸೇವನ ಅನಿಸುವಂತಾವ್. ಈ ಮಾತು ವ್ಯಾವಹಾರಿಕ ರಕ್ಷಣೆ ಮಾಡು, ಪಾರಂಪರಿಕ ಸದ್ಗುರು ಸೇವೆ ನಿಜವಾದ ಪಾದ ಸೇವೆ. ಸಾಯುಜ್ಯ ಸಿಗುವುದು. ಯಾರು ಮನಮುಟ್ಟಿ ಗುರುಪಾದ ಸೇವೆ ಮಾಡುವರು ಅವರಿಗೆ ಮೂರು ಲೋಕವನ್ನೇ ಪಾವನಗೊಳಿಸುವ ಶಕ್ತಿ ಬರುವುದು. ಯಾರು ಗುರುವಿನ ಸೇವೆಯನ್ನ ಮನಸ ಮಾಡ್ತಾರಲ್ಲ, ಮೂಲೋಕವನ್ನು ಶುದ್ಧೀಕರಿಸುವ ಶಕ್ತಿ ಅವರಿಗೆ ಬರ್ತದಂತ್ರಿ. ಇದು ಶ್ರೇಷ್ಠಾತಿ ಶ್ರೇಷ್ಠ ಭಕ್ತಿ ಸಸಾರ ಮಾಡಿ ಪಾರಾಗಿಸುವಂತ ಒಂದು ಶಕ್ತಿ ಅಂತ ಇದ್ರ ಬಗ್ಗೆ ಹೇಳಿದ್ರು. ಸಂಸಾರವನ್ನ ಸಸಾರ ಮಾಡಿಕೊಳ್ಳೋದಕ್ಕೆ ಈ ಪಾದ ಸೇವನ ಅನ್ನೋದು ಬೇಕಾಗ್ತದೆ. ಅದಕ್ಕೆ ಮೊದಲನೇ ಪ್ರಾರಂಭದಲ್ಲಿ ನಾವು ನೋಡಿದಂಗ ಆಪ್ತ ಅಂಗ ಸ್ಥಾನ ಸದ್ಭಾವಗಳನ್ನರಿತು ಸೇವೆಯನ್ನ ಮಾಡುವಂತ ಕಾರ್ಯವನ್ನ ಮಾಡಬೇಕು ಅನ್ನುವಂತ ವಿಷಯ. ಇನ್ನು ಸೇವಾ ಅಂತ ಬಂದಾಗ ಇತ್ತೀಚೆಗೆ ಅದು ಬಹಳ ಕಡಿಮೆ ಆಗ್ಯದ. ಸೇವಾ ಮನೋಭಾವನೆ ಬಹಳ ಕಡಿಮೆ, ಎಲ್ಲೋ ಕೆಲವರಿಗೆ ಉಳ್ಕೊಂಡದ, ಆದ್ರೆ ಬಹುಪಾಲು ಕಡಿಮೆ ಆಗ್ಯದ. ಏನು ಬೆರಳೆಣಿಕೆ ಅಂತಾರಲ್ಲ, ಬೆರಳೆಣಿಕೆಯಷ್ಟು ಮಾತ್ರ ಸೇವಾ ಮಾಡ್ಬೇಕನ್ನೋರು ಉಳ್ಕೊಂಡಾರ, ಬಹುಪಾಲು ಜನ ಉಳ್ಕೊಂಡೇ ಇಲ್ಲ. ಅದಕ್ಕೆ ಸೇವಾ ಮನೋಭಾವನ ಬೆಳೆಸುವುದು ಹೆಂಗ? ಈ ಕಾಲಕ್ಕದು ಬಹಳ ಕಷ್ಟ. ಈ ಕಾಲದೊಳಗೆ ಏನಪ್ಪಾ ಅಂದ್ರೆ ಲಾಭವನ್ನೇ ನೋಡುವಂತ, ಪ್ರತಿಫಲವನ್ನೇ ನೋಡುವಂತ, ತಮ್ಮ ಅನುಕೂಲವನ್ನೇ ನೋಡುವಂತ ವಿಚಾರವೇ ಹೆಚ್ಚಿರುವುದ್ರಿಂದ ಸೇವಾ ಮನೋಭಾವನೆ ಹೆಂಗ್ ಕಲಿಸೋದು? ಒಂದು ಕಡೆ ಹಿಂಗ ಚಿಂತೆ ಮಾಡೋದಾಗ್ತದ, ಮತ್ತೊಂದು ಕಡೆ ನೋಡಿದಾಗ ಎಷ್ಟು ಸೇವಾ ಮಾಡ್ತಾರಪ್ಪ. ಓಂ ಶಾಂತಿ ಸೆಂಟ್ರಿಗೆ ಹೋಗಿದ್ದು, ಎಷ್ಟು ಸೇವಾ ಮಾಡ್ತಾರ. ಚಲೋ ಚಲೋ ಕಲ್ತಿರ್ತಾರ, ಇಂಜಿನಿಯರಿಂಗ್ ಓದಿರ್ತಾರ್ರಿ, ಮೆಡಿಕಲ್ ಓದಿರ್ತಾರ, MBA ಓದಿರ್ತಾರ, ITI ಡಿಪ್ಲೊಮಾ ಏನೆಲ್ಲ ಕಲ್ತಿರ್ತಾರ. ಅಂಥವ್ರು ಅಲ್ಲೇನಪ್ಪಾ ಅಂದ್ರ ಸೇವಾ ಮಾಡಕ್ ಉಳಿದಿರ್ತ. ಹೆಂಗ ಮದುವಿಲ್ದಂಗ ಉಳಿದಿರ್ತಾರ್ರಿ. ವಿಚಿತ್ರ ಅಂದ್ರ ಬ್ರಹ್ಮಕುಮಾರರಾಗಿ ಉಳಿದಿರ್ತಾರ ಸೇವಾ ಮಾಡಕ್ಕ. ಅದು ನೋಡ್ರಿ ಇಷ್ಟು ಕಲಿತು. ನಮ್ಮಲ್ಲಿ ಏನಪ್ಪಾ ಅಂದ್ರ ಆ ಭಾವನ ನಮ್ಮಲ್ಲಿ ಯಾಕೆ ಬರುದಿಲ್ಲ? ಅಲ್ಲಿ ಹೋದವ್ರೆಲ್ಲರೂ ಕೇಳ್ತಾರೆ, ಅಜರ ನಮ್ಮಲ್ಲಿ ಯಾಕೆ ಇದು ರೂಢಿ ಇಲ್ಲ? ನಮ್ಮವ್ರ ಬಂದು ಇಲ್ಲಿ ಸೇವಾ ಮಾಡ್ತಾರ, ಕರೆ ನಮ್ಮಲ್ಲಿ ಯಾಕೆ ಮಾಡುದಿಲ್ಲ ಅಂತಿರ್ತಾರೆ. ನೋಡ್ರಿ ವಾತಾವರಣ ಹೆಂಗ್ ನಿರ್ಮಾಣ ಮಾಡ್ಯಾರಂದ್ರ ಎಲ್ಲರೂ ಸೇವಾ ಮಾಡುವಂತಹದ್ದು. ನಮ್ಮಲ್ಲಿ ಏನಪ್ಪಾ ಅಂತಂದ್ರ ನನಗೆ ಅದಕ್ ಬೇಕು, ನಿನಗೆ ಅದಕ್ ಬೇಕು, ನನಗೇನ್ ಲಾಭ, ನಿನಗೇನ್ ಲಾಭ, ನನಗ ಬರ್ಕೊಟ್ಟತನ, ಅವಂಗ ಬರ್ಕೊಟ್ಟತನ, ನಾನ್ ಯಾಕೆ ಮಾಡ್ಬೇಕು, ಅವ ಯಾಕೆ ಮಾಡ್ಬೇಕು, ಅವರೆಲ್ಲ ಅದಾರ್ ತಗೋ, ಅವ್ರದ ಸಂಘ ಐತಿ, ಅವ್ರದ ಸಮಿತಿ ಐತಿ, ಅವ್ರ ಮಾಡ್ಕೋವಲ್ರಕ್ಕ ನಾವ್ ಯಾಕೆ ಮಾಡ್ಬೇಕು. ಹಿಂಗ ನಮ್ಮಲ್ಲೆಲ್ಲ ಗುದ್ದಾಟಗಳು. ಮತ್ತು ಆ ಸಮಾಜದ್ದೈತಿ ಅವ್ರು ಮಾಡ್ಲಿ, ಈ ಸಮಾಜದ್ದೈತಿ ಇವ್ರು ಮಾಡ್ಲಿ, ಅವ್ರ ಪಕ್ಷದ್ದೈತಿ ಅವ್ರು ಮಾಡ್ಲಿ, ಇವ್ರ ಪಕ್ಷದ್ದೈತಿ ಇವ್ರು ಮಾಡ್ಲಿ. ಹಿಂಗಾಗಿ ನಮ್ಮಲ್ಲಿ ಸೇವಾ ಮನೋಭಾವನೆನೇ ಇರೋದಿಲ್ಲ, ಏನೇನೋ ಲೆಕ್ಕ ಹಾಕುವಂತಹದ್ದು ಬರ್ತದೆ. ಆದ್ರೆ ನಾವು ಹೊರಗಡೆ ನೋಡಿದ್ರೆ ಗೊತ್ತಾಗ್ತದೆ. ಸತ್ಯ ಸಾಯಿ ಸೊಸೈಟಿ ಒಳಗ ಎಷ್ಟು ಸೇವಾ ಮಾಡ್ತಾರ ಅಂದ್ರ ಲೆಕ್ಕನೇ ಇಲ್ಲ ನಿಮ್ಗೆ ಹೇಳೋದು ಅಂತಂದ್ರೆ. ಅದ್ರಾಗ ಓಂ ಶಾಂತಿ ಸೆಂಟರ್ ಮೊನ್ನೆ ನಾವು ಹೋಗಿ ಬಂದ್ವಿ. ಅದು ಏನಪ್ಪಾ ಅಂತಂದ್ರೆ ಮೌಂಟ್ ಅಬು ಅಲ್ಲ, ಮೌಂಟ್ ಅಬು ನೋಡಿದ್ವಿ, ಅದು ಬಹಳ ದೊಡ್ಡದು, ಅದ ಮೇನ್.
ಆದ್ರ ಹರಿಯಾಣದ ಹಂತಕ್ಕ ಒಂದು ORC ಸೆಂಟರ್ ಅದ ಅವ್ರದ್ದು. 40 ಎಕರೆ ಜಾಗ ಅದ, ಒಬ್ಬನ ದಾನ ಮಾಡ್ಯಾನ ನೋಡ್ರಿ. 40 ಎಕರೆ ಒಬ್ಬ ದಾನ ಮಾಡ್ಯಾನ. ಮುಂದ ಕಟ್ಟಡಗಳು ಎಷ್ಟು ಕಟ್ತಾರಂದ್ರ, ಒಂದು ದೇಣಿಗೆ ಪಾವತಿ ಹರಿಯಂಗಿಲ್ರಿ ಅವ್ರು, ದೇಣಿಗೆ ಕೇಳಂಗಿಲ್ಲ, ದೇಣಿಗೆ ಪಾವತಿ ಹರಿಯಂಗಿಲ್ಲ, ಯಾರ ಸೇವಾ ಮಾಡಿದವ್ರ ಹೆಸರು ಗ್ವಾಡಿ ಮ್ಯಾಗ ಬರ್ಸಂಗಿಲ್ಲ. ನೋಡ್ರಿ ಹೆಂಗ್ ವಿಚಿತ್ರ ಅದಾವ, ಫೋಟೋ ಹಾಕಂಗಿಲ್ಲ. ನಮ್ಮಲ್ಲಿ ಇವನ್ ಮಾಡ್ಲಿಕ್ಕೆ ನಡೀತಿತ್ತೇನ್ರಿ, 10 ರೂಪಾಯಿ ಕೊಡಂಗಿಲ್ಲ ನಮ್ಮಲ್ಲಿ. ಹಿಂಗ ಸೇವಾ ಎಂತ ಮನೋಭಾವನ ಅಂದ್ರೆ, ಎಕರೆಗಟ್ಲೆ ಕೊಟ್ರು ಯಾವ ಹೆಸರುಗಳಿಲ್ಲ, ಮುಂದ ಕೋಟಿಗಟ್ಲೆ ಕೊಟ್ರು ಕೂಡ ಯಾವ ಫೋಟೋಗಳಿಲ್ಲ. ನಮ್ಮಲ್ಲಿ ಏನಪ್ಪಾ ಅಂದ್ರ ಘನ ವಿಚಿತ್ರ. ಕಟ್ಟಡಕ್ಕೆ ಆರ್ಕೋಲಿ ಕಟ್ಟು ಸೇವಾ ಮಾಡ 10 ರೂಪಾಯಿ ಕೊಟ್ಟವ್ರಿಗೂ ಸನ್ಮಾನ ಅಂತೆ, ಸನ್ಮಾನ ಮಾಡಕ 25,000 ಇವ್ರು ಖರ್ಚು ಮಾಡಿರ್ತಾರೆ ಒಳ್ಳೆ ಮೇಲೆ. ಏನಪ್ಪಾ ಅಂದ್ರ ಇಷ್ಟು ಅತಿಶಯ ಭಾವನ. ನಂತರದಲ್ಲಿ ನಾವು ತಿಳ್ಕೊಬೇಕೇನಪ್ಪಾ ಅಂದ್ರ, ಸದ್ಭಾವ ಅಂತ ಬಂದಾಗ ಇವೆಲ್ಲವೂ ವಿಚಾರ ಮಾಡ್ಬೇಕು. ನಾವು ಮಾಡೋದು ಎದಕ್ಕಪ್ಪ, ನಾವು ನಮಗ್ ಒಳ್ಳೇದಾಲಿ ಅಂತ ಮಾಡ್ತೀವಿ, ನಮಗ ದೇವ್ರ ಕೃಪಾ ಇರ್ಲಿ ಅಂತ ಮಾಡ್ತೀವಿ. ದೇವ್ರು ಕೊಟ್ಟಾನ, ನಾವು ಕೊಡೋನು, ಕೊಟ್ಟವಂಗ ದೇವ್ರು ಕೊಡ್ತಾನ. ಮತ್ತ ನಮಗ್ ದೇವ್ರು ಕೊಟ್ಟಾನ ಅಂದ್ರ ನಾವು ಇನ್ನೊಬ್ರಿಗೆ ಕೊಡೋನು. ಮತ್ತ ಅದು ನಮಗ್ ಕೊಟ್ಟದ್ದು ಮುಂದ್ ಹೋದಾಗನ ನಮಗ್ ಮತ್ ಹಿಂದಿಂದ ತಗೊಳಕ್ ಸಾಧ್ಯ ಆಗ್ತದೆ. ನಮ್ ಕೈ ಖಾಲಿ ಆದಾಗನ ಮತ್ತೊಂದನ್ನೇನಾದ್ರೂ ಕೈಯಾಗಿ ಹಿಡ್ಕೋಬಹುದು. ಹಂಗ ನಾವು ಕೈ ಎತ್ತಿ ಕೊಟ್ಟಾಗಲೇ ದೇವ್ರು ನಮಗ್ ಮತ್ತೆ ಕೈ ಎತ್ತಿ ನೀಡ್ತಾನ ಅನ್ನುವಂತಹದ್ದು ಬರ್ತದ. ಹಿಂದಿ ಒಳಗ್ ಒಂದ್ ಮಾತು ಹೇಳ್ತಿದ್ರು, ಏನಪ್ಪಾ ಅಂದ್ರೆ, ಕೈ ಎತ್ತಿ ಕೊಟ್ಟವಂಗ ದೇವ್ರು ಮಾಳಿಗೆ ಹರಿದು ಕೊಡ್ತಾನಂತ ನೋಡ್ರಿ, ಮಾಳಿಗೆ ಹರಿದು ಸುರಿತಾನಂತ ಮನ್ಯಾಗನ. ಹಿಂಗ ಹಿಂದಿ ಒಳಗ್ ಒಂದು ಮಾತದ. ಅದಕ್ಕ ಇಲ್ಲೇನಪ್ಪಾ ಅಂದ್ರೆ ಸೇವಾ ಮನೋಭಾವನೆ ನೋಡ್ಬೇಕು. ಈ ಸತ್ಯಸಾಯಿ ಸೊಸೈಟಿ ಒಳಗೂ ಹಂಗಾರಿ, ಓಂ ಶಾಂತಿ ಒಳಗೂ ಹಂಗ ಫೋನ್ ಮಾಡ್ತಾರ್ರಿ. ಫೋನ್ ಮಾಡಿ ನಾವು ಯಾವಾಗ ಬರೋಣ, ಸೇವಾಕ್ ಯಾವಾಗ ಬರೋಣ, ನಾವು ಇಂಥವ್ರು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಸೊಂಸಿ ಊರವ್ರು, ನಾವು ಸೇವಾಕ್ ಬರ್ಬೇಕಂತ ಮಾಡೀವಿ, ಯಾವಾಗ ಬರೋನು ಅಂತ ಫೋನ್ ಮಾಡ್ತಾರ. ಇಲ್ಲಿ ಕುತ್ಕೊಂಡು ಫೋನ್ ಮಾಡ್ತಾರ. ಅವ್ರ ಏನ್ ಮಾಡ್ತಾರ ಅಂದ್ರ, ತಡ್ರಿ ರಿಜಿಸ್ಟರ್ ಅದ ನೋಡ್ತೀವಂತಾರ. ರಿಜಿಸ್ಟರ್ ತೆಗದು ನೋಡ್ತಾರ, ಇಲ್ರಿ 1ನೇ ತಾರೀಕ ಕುಂದಗೋಳದವ್ರದೈತಿ, 2ನೇ ತಾರೀಕ ಶಿರೂರ್ದೈತಿ, 3ನೇ ತಾರೀಕು ನೀವು ಕುಂದಗೋಳ ಸಂಸಿಯರ್ ಬರ್ಬೋದು ಅಂತ ಹೇಳ್ತಾರ್ರಿ ಅವ್ರು. ದಿನಾ ಒಂದೊಂದು ಊರ್ ಬುಕ್ ಮಾಡಿರ್ತಾರ. ಎದಕ್ಕ? ಅದ್ರಾಗ ವಿಶೇಷ ಏನಂತಂದ್ರ, ನಮಗ ಪೈಖಾನಿ ತೊಳೆಯೋದ ಕೊಡ್ರಿ ಕೇಳ್ತಾರೆ, ನಮಗ್ ಕಸ ಹೊಡಿಯೋದ ಕೊಡ್ರಿ, ನಮಗ ಅಡಿಗೆ ಮನೆ ಅಂದ ಕೊಡ್ರಿ ಸೇವಾ, ಕಸ ಬಾಂಡಿ ತೊಳೆಯೋದು, ಹಿಂಗ ಕೇಳಿ ಬರ್ಸಿರ್ತಾರ್ರಿ. ರಿಜಿಸ್ಟರ್ ಬರ್ಸ್ತಾರಲ್ಲಿ. ಮೊದಲ ಫೋನ್ ಮಾಡಿ ನಮ್ಮ ಊರಾಗಿಂದ ಒಂದ್ 10-20 ಮಂದಿ ಕೂಡಿ ಫೋನ್ ಮಾಡ್ತಾರ ಅವ್ರಿಗೆ, ನಮಗ್ ಒಂದ್ ದಿವ್ಸ ಸೇವಾ ಕೊಡ್ರಿ ಅಂತಾರ. ಸೇವಾ ಕೊಡ್ರಿ ಅಂದಾಗ ಅವ್ರ ಡೇಟ್ ನೋಡಿ, ಇಂಥ ತಾರೀಖ್ ಖಾಲಿ ಐತಿ ನೀವು ಬರ್ಬೋದು ಅಂತಾರ. ಅಂತ ತಾರೀಕಿಗೆ ಬುಕ್ ಮಾಡ್ತಾರೆ. ಯಾವ ಸೇವಾ ಮಾಡ್ತೀರಿ ಅಂತ ಅವ್ರು ಕೇಳ್ತಾರ. ಇವ್ರು ಹೇಳ್ತಾರ, ನಮಗ್ ಕಸ ಹೊಡಿಯೋದ ಕೊಡ್ರಿ, ನಮಗ್ ಬಾಂಡೆ ತಿಕ್ಕುದು ಕೊಡ್ರಿ, ನಮಗ್ ಬಟ್ಟೆ ತೊಳೆದು ಕೊಡ್ರಿ, ಸೇವಾ ಕೇಳ್ತಾರ. ಅವ್ರು ಆ ಸೇವಾ ಬರೀತಾರೆ, ಇದು ಇವರ ಸೇವಾ. ಅವತ್ತ ಮತ್ತೊಂದು ಊರವ್ರು ಅವತ್ತ ಬರೋ ಸೇವಾ ಇತ್ತಂದ್ರ ಅವ್ರಿಗೆ ಇನ್ನೊಂದು ಕೊಡ್ತಾರ್ರಿ. ಅಡಿಗೆ ಮನೆ ಸೇವಾ ಕೆಲವ್ರಿಗೆ ಕೊಟ್ರ, ಅಂಗಳ ಸ್ವಚ್ಛ ಸೇವಾ ಕೆಲವ್ರು ಕೊಡ್ತಾರ. ಹಿಂಗ ಇಲ್ಲಿಂದ ಹೋಗಿ ಅಲ್ಲಿ ಸೇವಾ ಮಾಡುವಂತವ್ರದಾರ್ರಿ. ಸತ್ಯಸಾಯಿ ಪುಟಪರ್ತಿ ಒಳಗ ಅಷ್ಟ ಅಲ್ಲ, ಶಿರಡಿ ಒಳಗೂ ಕೂಡ ಸೇವಾ ಮಾಡುವಂತವ್ರು ಅದಾರ. ಜೊತೆಗೆ ಇನ್ನೊಂದು ಅದರಿ, ಮಧುಸೂದನ ಸಾಯಿ ಅಂತ ಇತ್ತೀಚೆಗೆ ಒಬ್ರು ಅದಾರ. ನಿಮಗ್ ಬಹುಶಃ ಅವ್ರ ಬಗ್ಗೆ ಬಹಳ ಪರಿಚಯ ಆಗಿಲ್ಲ. ಬೆಂಗಳೂರ್ ಹತ್ರ ಚಿಕ್ಕಬಳ್ಳಾಪುರ ಬರ್ತದ ನೋಡ್ರಿ. ಚಿಕ್ಕಬಳ್ಳಾಪುರದಾಗ ಒಂದು ಸೆಂಟರ್ ಅದ ಅವ್ರದ್ದು, ಮುದ್ದೇನಹಳ್ಳಿ ಅಂತ ಊರು. ಮುದ್ದೇನಹಳ್ಳಿ ಅಂತ ಊರು ಇಂಥ ಸಂಸ್ಥಾ ಕಟ್ಟ್ಯಾರ. ನೀವು ಒಮ್ಮೆ ಹೋಗಿ ಬರ್ಬೇಕು. ಬೆಂಗಳೂರಿಗೆ ಹೋದ್ರಿ ಅಂದ್ರ ಅಲ್ಲಿ ಹೋಗಿ ಬರ್ಬೇಕು. ಅಲ್ಲಿ 2 ನೋಡ್ಬೋದು ನೀವು. ಒಂದ ಚಿಕ್ಕಬಳ್ಳಾಪುರದ ಅಂತ್ಯಕ್ಕ ಈ ಜಗ್ಗಿ ವಾಸುದೇವ್ ಸದ್ಗುರು ಅವರು ಶಿವನ ಮೂರ್ತಿ ಮಾಡ್ಯಾರ. ಕರ್ರಂದ್ ಎತ್ತರನ್ನ ಒಂದ್ ಮೂರ್ತಿ. ಹೆಂಗ ಕೊಯಮತ್ತೂರಾಗ ಐತ್ಲ, ಹಂಗ ಕರ್ನಾಟಕದಾಗೂ ಒಂದು ಮಾಡ್ಬೇಕಂತ ಚಿಕ್ಕಬಳ್ಳಾಪುರದಾಗ ಮಾಡ್ಯಾರ. ಅದನ್ನ ದಾಟಿ ನಂದಿ ಹಿಲ್ಸ್ ಬರುತ್ತೆ, ನಂದಿ ಹಿಲ್ಸ್ ನೋಡ್ಬೋದು. ಆಮೇಲೆ ಈ ಶಿವನ ಮೂರ್ತಿ ನೋಡ್ಬೋದು. ಇದಾದ್ಮೇಲೆ ಮುಂದೆ ಮುದ್ದೇನಹಳ್ಳಿ ಅಂತ ಬರ್ತದ. ಮುದ್ದೇನಹಳ್ಳಿಗೆ ಹೋದ್ರೆ ದೊಡ್ಡ ಸಂಸ್ಥಾರಿ ಮಧುಸೂದನ ಸಾಯಿ ಅಂತ ಅವ್ರ ಹೆಸರು. ಅವರು ಆ ಕಡೆ ಉತ್ತರ ಪ್ರದೇಶದ ಕಡೆ ಎಲ್ಲವ್ರಿ. ಅವರು ಅಲ್ಲಿಂದ ಅಭ್ಯಾಸಕ್ಕಂತ ಇಲ್ಲಿ ಬಂದೇನಾಯ್ತು ಅಂದ್ರೆ, ಆ ಗುರುಗಳು ಪ್ರೇರಣೆ ಆಗಿ ಅವ್ರ ಶಿಷ್ಯರಾಗ್ಬಿಟ್ಟಾರ. ಅವರು ಕೂಡ ಏನಪ್ಪಾ ಅಂತ ಬ್ರಹ್ಮಚಾರಿಗಳಾಗಿ ಉಳ್ಕೊಂಡು ಸೇವಾ ಮಾಡಕತ್ತಾರ. ಕನ್ನಡ ಇಷ್ಟು ಚಂದ ಮಾತಾಡ್ತಾರ, ನಾವು ಮಾತಾಡಂಗಿಲ್ಲ, ಹಂಗ ಕಲ್ಕೊಂಡು ಕನ್ನಡ ಮಾತಾಡ್ತಾರ. ಇಂಗ್ಲಿಷ್ ಅಂತೂ ಆಳ್ ಹೊರದಂಗ ಅವರು ಭಾಷಾ ಜ್ಞಾನ ಆಮೇಲೆ ಅಧ್ಯಾತ್ಮ ಜ್ಞಾನ ಎರಡೂ ಉಪಯೋಗ ಮಾಡಿಕೊಂಡು ದೇಶ ವಿದೇಶದೊಳಗ ಭಕ್ತರನ್ನ ಕಟ್ಟ್ಯಾರ. ಎಂಥ ಸೇವಾ ಮಾಡ್ತಾರಂದ್ರ, ಅಲ್ಲಿ ನೋಡ್ಬೇಕು ನೀವು ಹೋದ್ರೆ ಅಲ್ಲಿ ನಾನಾ ರೀತಿ ಸೇವಾಗಳದ. ಒಂದು ಶಾಲಿ, ಉಚಿತವಾಗಿ ಮಕ್ಕಳಿಗೆ ಶಾಲಿ ಕಲಿಸ್ತಾರೆ. 80 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಸಾದ ಕೊಡ್ತಾರ್ರಿ. ಬೇರೆ ಬೇರೆ ಶಾಲಿಗೆ ಆಹಾರ ಕಳಿಸ್ತಾರ ಅವ್ರು. ನಂತರದಲ್ಲಿ ಅವರಲ್ಲಿ ಉಚಿತ ಶಿಕ್ಷಣ ಕೊಡ್ತಾರ. ಏನ್ ಕಲಿತೀವಂದ್ರು ಕೂಡ. ಆದ್ರ ಅವ್ರು ಏನ್ ಪರೀಕ್ಷೆ ಇಡ್ತಾರ ಅದ್ರಾಗ ತೆರ್ಗಡೆ ಆಗ್ಬೇಕವ. ಆತನಿಗೆ ಉಚಿತ ಶಿಕ್ಷಣ ಕೊಡ್ತಾರ.
ನಂತರದಲ್ಲಿ ಎರಡನೇದದ ಏನಪ್ಪಾ ಅಂತಂದ್ರೆ ಉಚಿತ ಊಟ, ಉಚಿತ ಶಿಕ್ಷಣ, ಬರೀ ಹುಡುಗರಿಗಟ್ಟ ಅಲ್ಲ ಮತ್ ದೊಡ್ಡವರಿಗೂ ಕೂಡ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ದವಾಖಾನೆ ಅದ ರೀ, ಬಹಳ ದೊಡ್ಡ ಹಾಸ್ಪಿಟ್ಲ್ ಅದ ರೀ ಅದು ಅವ್ರದ್ದು. ಹಾಸ್ಪಿಟ್ಲ್ ಒಳಗೆ ಎಂಥ ದೊಡ್ಡ ಆಪರೇಷನ್ ಆದರೂ ಕೂಡ ₹1 ನಿಮ್ ಕಡೆಯಿಂದ ತಗೊಳ್ಳೋದಿಲ್ಲ. ಬಹಳ ಮಂದಿ ಗುರ್ತಿಲ್ಲ ಅದು. ₹1 ತಗೊಳ್ಳೋದಿಲ್ಲ. ಆ ದೊಡ್ಡ ಸೇವಾ ನೋಡ್ರಿ. ನಾವು ಅಲ್ಲಿಗೆ ಹೋದಾಗ ಅಲ್ಲಿಯ ಚೇರ್ಮನ್ ಅವ್ರು ಅಡ್ಡಾಡಿ ತೋರ್ಸಾತಿದ್ರು. ಒಂದು ಹಾರ್ಟ್ ಸಂಬಂಧಪಟ್ಟಂಗೆ ಏನು ಆಪರೇಷನ್ ಆಗ್ಬೇಕಲ್ಲ ಅಂತ ಸೂಕ್ಷ್ಮ ಯಂತ್ರ ಅದು ವಿದೇಶದಿಂದ ತರಿಸಿದ್ದರಿ. ಅವ್ರು ಹೇಳತ್ತಿದ್ರು ಏನಪ್ಪಾ ಅಂದ್ರೆ, ಅಜ್ಜವ್ರ ಇದು ಒಂದಕ್ಕ ಏನೈತಿ ಅಂದ್ರೆ 84 ಲಕ್ಷ ತನಕ ಆಕತ್ ಅಜ್ಜಾರ, ಒಬ್ಬನ ಕೊಟ್ಟಾನ ನೋಡ್ರಿ ವಿದೇಶದವ ಅಂತ ತೋರ್ಸಾತಿದ್ದರಿ. ಯಾರ್ದು ಹೆಸರು ಬರೆಯಂಗಿಲ್ರಿ, ಫೋಟೋ ಹಾಕಂಗಿಲ್ರಿ, ಮತ್ತ ಉಚಿತ ಸೇವಾ ಕೊಡ್ತಾರೆ ಎಲ್ಲರಿಗೂ. ಉಚಿತ ಸೇವೆ ಎಂತ ವ್ಯವಸ್ಥೆ ಇಟ್ಟಾರ ಅಂದ್ರೆ ನೋಡ್ಬೇಕು ನೀವು. ಕರ್ನಾಟಕದೊಳಗ ನಾವಿಲ್ಲ, ನಾವು ಅಮೇರಿಕಾದಾಗ ಅದೀವಿ ಅನಿಸ್ತೈತಿ. ಅಷ್ಟು ಶಿಸ್ತು ಇಟ್ಟಾರಿ, ಅಷ್ಟು ಸ್ವಚ್ಛ ಇಟ್ಟಾರ. ಅದಕ್ಕ ಆ ಕಡೆ ಹೋದ್ರ ನೋಡಿ ಬರ್ರಿ. ಮತ್ತ ಆರಾಮ್ ಇಲ್ದವ್ರು ತೋರಿಸ್ಕೊಳಕ್ ಹೋಗ್ಬಹುದು. ಇಲ್ಲಿಂದೇನು ಹೋಗು ಚಾರ್ಜ್ ಅಟ್ಟ ನಿಮ್ ಕೈಯಿಂದ ಖರ್ಚಾಗೋದು, ಬಸ್ ಚಾರ್ಜ್ ಅಟ್ಟ ನೀವು ಹಾಕೊಂಡು ಹೋಗುದು. ಅಲ್ಲಿ ಹೋದ್ಮೇಲೆ ಏನತ್ತಂದ್ರ ಪೇಷಂಟಿಗೆ ಉಚಿತವಾಗಿ ಎಲ್ಲಾ ಚಿಕಿತ್ಸೆ ಆಗ್ತದ. ಪೇಷಂಟ್ ಜೊತೆ ಇರಾಕ್ ಒಬ್ಬರಿಗೆ ವಸತಿ ಊಟ ಕೊಡ್ತಾರ. ಹಿಂಗ ವ್ಯವಸ್ಥೆ ಎಂತ ಸೇವೆ ಮಾಡ್ತಾರ ಅಂದ್ರ ಅಂತಲ್ಲಿ ನಾವು ಹೋದಾಗ ಅಡ್ಡಾಡಿ ನೋಡಾಕತ್ತಿದ್ವಿ. ರೋಣ ತಾಲೂಕಿನಾಗ ಒಂದ್ ಹಳ್ಳಿಯವ್ರು ಬಂದದ್ರಿ ಅಲ್ಲಿ. ಅವ್ರೆಲ್ಲಾ ಅಲ್ಲಿ ಕಸ ಹೊಡೆದು ಮಾಡಾತಿದ್ರು. ನಾವು ನೋಡಿದ್ವಿ, ಅವ್ರೆಲ್ಲಾ ಮಾತಾಡೋದು ನೋಡಿದ್ರು. ಅವ್ರು ಉತ್ತರ ಕರ್ನಾಟಕದವ್ರು ಅದಾರ. ಯಾರು ಎಲ್ಲಿಯವ್ರು ಅಂದ್ರ, ಅಜ್ಜಾರ ನಾವು ರೋಣ ತಾಲೂಕ್ ಜಕ್ಲಿಯರ್ ನೋಡ್ರಿ ಅಂದ್ರ. ಅವ್ರು ಅಲ್ಲ ಅಂದಿವ್ ನಾವು. ಅಲ್ಲಿ ಸೇವೆ ಮಾಡಕ್ ಬಂದಾರ್ರಿ. ಮುಂದ್ ಅದೆಲ್ಲಾ ನೋಡ್ಕೊತ ಹೊರಗ್ ಬಂದಿವ್. ಕಟ್ಟಡ ಕೆಲಸ ನಡೆದದ. ಅಲ್ಲೆಲ್ಲಾ ಉಸುಗ್ ಸಾಕ್ಸೋದು, ಇಟ್ಟಂಗಿ ಎತ್ತಿ ಕೊಡೋದು ಇಂಥವೆಲ್ಲಾ ಮಾಡಕತ್ತಾರ. ಅವಾಗ ಅವರು ಮಾತಾಡೋದೆಲ್ಲ ಉತ್ತರ ಕರ್ನಾಟಕದ ಭಾಷಾನೇ ಇತ್ತು. ಅವ್ರಿಗೆ ಕೇಳಿದ್ವು, ನೀವು ಯಾವ್ರೇ ಏನು ಅಂತಂದ್ವಿ. ಅಜ್ಜರ ನಾವು ಧಾರವಾಡ ಜಿಲ್ಲಾ ಅಳ್ನಾವರ್ ಕಡೆ ನಮ್ಮ ಹಳ್ಳಿ ಬರ್ತೈತ್ರಿ ಅಜ್ಜಾರ ಅಂತಂದ್ರು. ಅವ್ರು ಎಂತ ವಿಚಿತ್ರ ಅಂದ್ರೆ, ಇಲ್ಲಿಯರ್ ಹೋಗಿ ಹೋಗಿ ಉಚಿತರಿ ಮತ್ತ ರೊಕ್ಕ ಇಲ್ದಂಗ್ ಸೇವೆ ಮಾಡೋದು. ಇವ್ರು ಸಹಿತ ಮತ್ ರೊಕ್ಕ ತಗೊಂಡಲ್ರಿ, ರೊಕ್ಕ ಇಲ್ದಂಗ್ ಸೇವೆ ಮಾಡೋದು. ಈಗ ನಿಮ್ ಊರಾಗ ನೋಡ್ತೀರಿ ಎಲ್ಲಾ ಮುಸ್ಲಿಮರು ಅವ್ರದ್ದು ಮಸೀದಿ ಕಟ್ತಾರ, ಇತ್ಯಾದಿ ಮಾಡ್ತಾರ. ಅವ್ರ ಏನ್ ಮಾಡ್ತಾರ ಅಂದ್ರೆ ರೂಪಾಯಿ ತಗೊಳಾರ್ದಂಗ ಅಲ್ಲಿ ಸೇವಾ ಮಾಡ್ತಾರ. ಅಲ್ಲಿ ಮುಸ್ಲಿಮರು ತಾವ್ ಮಾತಾಡ್ಕೊಂಡು ಉಚಿತವಾಗಿ ಹೋಗಿ ದುಡ್ದು ಬರ್ತಾರ. ಅಲ್ಲಿ ಗೌಂಡಿ ಇದ್ದಾವ ಅವ್ನು ಕೆಲಸ ಮಾಡ್ತಾನ, ಹೆಸರು ಇದ್ದಾವ ಅವ್ನ ಕೆಲಸ ಮಾಡ್ತಾನ, ಏನು ಮಾಡಕ್ಕಾಗಲ್ಲ, ಕಿಶದಾಗಿನ್ ತೆಗೆದು ಕೊಡ್ತಾನ. ಹಂಗಾಗಿ ಏನಪ್ಪಾ ಅಂದ್ರ ಇವತ್ತು ನೀವೆಷ್ಟು ಗುಡಿ ಕಟ್ಟಿರಲ್ಲ ಅಷ್ಟವು ಮಸೀದಿಗಳು ಆಗ್ತಾವ. ಯಾಕಂದ್ರ ಉಚಿತ ಸೇವಾ ಮಾಡ್ತಾರ. ಸೇವಾ ಮನೋಭಾವನೆ ಹಿಂಗದ ಅಂದ್ರೆ ಬೇರೆ ಬೇರೆ ಕಡೆ ನೋಡಿದ್ರೆ ಆಶ್ಚರ್ಯ ಆಗ್ತದ. ಇರ್ಲಿ, ನಮಗ ಅಷ್ಟು ದೊಡ್ಡ ದೊಡ್ಡ ಸೇವೆಗಳಾಗುದಿಲ್ಲ. ಮತ್ತೊಂದು ಊರಿಗೆ ಹೋಗಿ ವಾರಾಂತವಾರ ನಿಂತ ನಮಗ್ ಸೇವೆ ಮಾಡಿ ಬರಕ್ ಆಗುದಿಲ್ಲ. ಖರೆ ಇದ್ದೂರಾಗ ಮಾಡ್ಬೋದಲ್ಲ. ನಾವೆಲ್ಲ ನಮ್ಗೆ ಏನ್ ಅವಕಾಶ ಸಿಗುತ್ತದ ಮತ್ತ ಹಂಗಾರ ನಮ್ಮ ಮನ್ಯಾಗ ಮಾಡ್ಕೊಳ್ಳೋದು ಸೇವಾ ಅಲ್ಲ ಅಂದ್ರೆ ಅಲ್ಲ. ನಿಮಗಾಗಿ ಮಾಡ್ಕೊಳ್ಳೋದು ಸೇವಾ ಅನಿಸ್ಕೊಳ್ಳೋದಿಲ್ಲ, ಮನ್ಯಾಗ ಮಾಡೋದು ಸೇವಾ ಅನಿಸ್ಕೊಳ್ಳೋದಿಲ್ಲ. ನಮ್ಮ ವಿನಃ, ರಕ್ತ ಸಂಬಂಧದ ವಿನಃ, ನಮ್ಮ ಮನೆಯ ವಿನಃ, ನಮ್ಮ ವೈಯಕ್ತಿಕ ಕೆಲಸದ ವಿನಃ ಏನ್ ಇನ್ನೊಬ್ಬರದನ್ನ ನಾವು ಮಾಡಿಕೊಡ್ತೀವಲ್ಲ ಅದಕ್ಕೆ ಸೇವಾ ಅನಿಸ್ಕೊತದ. ಅದಕ್ಕಾಗಿ ಸೇವೆಯ ಬಗ್ಗೆ ಬಹಳಷ್ಟು ವಿಚಾರಗಳು ಅದಾವ. ನಾವು ಸೇವಾ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಸೇವಾ ಮಾಡೋದ್ರಿಂದ ಸವೆಯಂಗಿಲ್ಲ. ಇತ್ತೀಚೆಗೆ ಅದೊಂದು ನೋಡ್ಬೇಕು. ಏನಂತಾರ ಅಂದ್ರೆ, ದುಡಿದ್ರೆ ಶಕ್ತಿ ಕಮ್ಮಕತ್ತೆ ಅಂತ ತಿಳ್ಕೊತಾರೆ. ಮೊದಲನೇವ್ರು ದುಡಿದ್ರೆ ಶಕ್ತಿ ಹೆಚ್ಚಾಕತ್ತೆ ಅಂತಿದ್ರು ಅವ್ರು. ಮತ್ತ ತಮ್ಮ ಕೆಲಸ ಮಾಡಿಕೊಂಡು ಮುಗಿದ ಮೇಲೆ ಮತ್ತೊಬ್ರ ಕೆಲ್ಸಾನು ಮಾಡಿಕೊಡ್ತಿದ್ರು. ಆದ್ರೆ ಈಗಿನವ್ರು ಹಂಗಿಲ್ಲ. ದುಡಿದ್ರೆ ಶಕ್ತಿ ಕಮ್ಮಕತಿ, ದುಡಿದ್ರೆ ಮೈ ಸವಿತೈತಿ, ದುಡಿದ್ರೆ ನಮಗ ಕೊಡವ್ರ ಯಾರು, ಈ ಭಾವನೆ ಬಂದತ್ರಿ ಈಗ. ಅದಕ್ಕೆ ಹಿಂಗೇನಲ್ಲ, ಸವಿಯಂಗಿಲ್ಲ. ನಾವು ದುಡಿಯೋದ್ರಿಂದಲೇ ನಮ್ಮ ಆರೋಗ್ಯ ಅದರಿ, ಆರೋಗ್ಯ ಸಿಗುತ್ತದ್ರಿ. ನಾವು ಉಂಡದ್ದು ಸರಿಯಾಗಿ ಅರಗುತ್ತದ್ರಿ. ಆಮೇಲೆ ನಾವು ದುಡಿಲಿಲ್ಲ ಅಂದ್ರೆ ಹೆಂಗ? ಮತ್ ನಮ್ ಕೆಲಸ, ನೀವು ನಿಮಗಾಗಿ ಮಾಡ್ಕೊಂಡ ಕೆಲಸ ಶರೀರಕ್ಕೆ ಹಿತ ಮಾಡಿತು. ಆದ್ರ ಇನ್ನೊಬ್ಬರಿಗೆ ಮಾಡಿದ ಸೇವಾ ನಿಮ್ಮ ಮನಸ್ಸಿಗೂ ಹಿತ ಮಾಡ್ತದ, ಮನಸ್ಸನ್ನ ಸಮಾಧಾನವಾಗಿಡ್ತದ, ಅವರ ನಿಮ್ಮ ಆತ್ಮೀಯತಾ ಬೆಳೀತದ, ಮತ್ತು ಎಲ್ಲ ಮಾನವ ಪ್ರಜ್ಞೆ ನಮಗ್ ಹೆಚ್ಚಾಗ್ತದ ಅನ್ನುವಂತ ಭಾವನಾ. ಇನ್ನ ಪಶು ಪ್ರಾಣಿ ಪಕ್ಷಿಗೂ ಸೇವಾ ಮಾಡಂತಾರ. ಏನಪ್ಪಾ ಅಂದ್ರ ಪ್ರಾಣಿ ಪಕ್ಷಿಗಳನ್ನ ಹೊಡೆದು ಉಡಿಸ್ಬೇಡ್ರಿ. ಏನಪ್ಪಾ, ಮನ್ಯಾಗ ನೋಡ್ತಿದ್ವಿ ನಾಯಿ, ಬೆಕ್ಕು, ದನ, ಕರ, ಆಡು, ಕುರಿ, ಕೋಳಿಗಳೆಲ್ಲ ಇರ್ತಿದ್ವು. ಇವತ್ತಿಗೆ ಅವು ಬಹಳ ಕಡಿಮೆ ಆಗ್ಯಾವ. ಅದಕ್ಕ ಪ್ರಾಣಿ ಪಕ್ಷಿಗಳನ್ನು ಸಾಕ್ರಿ. ನಿಮ್ಮ ಜೋಡಿ ಅವು ಬದುಕಬೇಕ. ದೇವರು ಎಲ್ಲರಿಗೂ ಅವಕಾಶ ಕೊಟ್ಟಾನ ಬದುಕಾಕ. ಅವುಗಳನ್ನ ಬಡದ ನಾವು ತಿಂದು ಅವುಗಳ ಜೀವನ ಕಿತ್ಕೊಂಡು ಅವುಗಳನ್ನ ಸಾಕ್ಲಿಲ್ಲ, ಜೋಪಾನ ಮಾಡ್ಲಿಲ್ಲ ಅಂದ್ರೆ ಮನುಷ್ಯರಾಗಿ ಏನ್ ಪ್ರಯೋಜನ? ನಮಗ್ ಹೆಂಗ್ ಬದುಕಾಕ ಹಕ್ಕೈತೋ ಪ್ರಾಣಿಗಳಿಗೂ ಬದುಕಾಕ ಹಕ್ಕೈತಿ. ಮುಂದ ನಮಗಿನ್ನೂ ದೇವ್ರು ಬುದ್ಧಿ ಕೊಟ್ಟಾನ, ನಾವೇನೆಲ್ಲ ಮಾಡ್ಕೋಬಹುದು ವ್ಯವಸ್ಥಾ. ಪ್ರಾಣಿ ಪಕ್ಷಿಗಳಿಗೆ ಅದೇನು ಇರಂಗಲ್ಲ. ಅವೆಲ್ಲ ದುರ್ಬಲ, ಅವೆಲ್ಲ ಅಬಲ, ಅವೆಲ್ಲ ಅಶಕ್ತಗಳು.
ಹಾಗಾಗಿ ಅಂತ ಪ್ರಾಣಿಗಳನ್ನು ನೋಡುವ ಜವಾಬ್ದಾರಿ ನಮಗಿರ್ಬೇಕು. ಒಂದಾದರೂ ಪ್ರಾಣಿಯನ್ನ ಸಾಕ್ಬೇಕು ನಾವು ಯಾವ್ದಾದ್ರೂ ಕೂಡ. ಹಾಗಾಗಿ ಪ್ರಕೃತಿಗೆ ನಾವು ಸೇವಾ ಮಾಡಿದಂಗ್ರಿ ಅದು. ಗಿಡ ಹಚ್ಚುದನ್ರಿ, ಪ್ರಾಣಿ ಪಕ್ಷಿಗಳನ್ನು ಸಾಕುದನ್ರಿ, ಆಮೇಲೆ ನಿಮಗೆ ಉಪಯೋಗ ಆಗುವಂತದ್ದ ಸಾಕ್ರಿ. ಬಾಗ್ಲ ಕಾಯ್ತದ ನಾಯಿ ಅಂತರ ಇರ್ಲಿ, ಆಮೇಲೆ ಇಲಿ ಪಲಿ ಕಾಟ ಆಗುದಿಲ್ಲ ಅಂತ ಬೆಕ್ಕರ ಇರ್ಲಿ, ಆಮೇಲೆ ಏನಪ್ಪಾ ಹಾಲು ಕೊಡ್ತದ ಅನ್ನುವಂತ ಎಮ್ಮೆ ಆಕಳಗಳರ ಇರ್ಲಿ, ಕೂಡಾಕ್ ಬರ್ತದನ್ನು ಎತ್ತರ ಇರ್ಲಿ, ಅಥವಾ ಮತ್ತಿನ್ಯಾವ ಪ್ರಾಣಿಗಳದಾವು ಅವುಗಳನ್ನ ಸಾಕ್ರಿ. ಕೊಂದು ತಿನ್ನೋದಕ್ಕಾಗಿ ಅಲ್ಲ, ಅವುಗಳ ಜೀವನ ಚಂದ ಇರ್ಲಿಪ್ಪ, ನಾ ಬದುಕುದ್ರ ಜೋಡಿ ಇನ್ನೊಂದು ಬದುಕಲಿ ಅನ್ನೋದಕ್ಕಾಗಿ ಮಾಡಬೇಕೇ ವಿನಃ ನಾವು ಕೊಂದು ತಿನ್ನೋದಕ್ಕೆ ಕುರಿಕೋಳಿಗಳನ್ನ ಸಾಕುದಲ್ಲ. ಅವುಗಳಿಗೂ ಜೀವನದ ಅಲ್ಲ. ನಮಗ್ ಹುಟ್ಸಾಕ್ ಶಕ್ತಿ ಇಲ್ಲ ಅಂದ್ರೆ ಕೊಲ್ಲಾಕ ನಮಗ್ಯಾಕ ಅಧಿಕಾರ ಐತಿ? ಕೊಲ್ಲುವ ಅಧಿಕಾರ ನಮಗಿಲ್ಲ. ಅದಕ್ಕ ಅವುಗಳನ್ನ ಜೋಪಾನ ಮಾಡೋದು ಕೂಡ ಒಂದು ಸೇವಾ ಆಗ್ತದ. ಆ ಕೆಲಸವನ್ನ ನಾವು ಮಾಡ್ಬೇಕು. ಇತ್ತೀಚೆಗೆ ನಾವು ನೋಡಾತೀವಿ ಪ್ರಾಣಿ ಪಕ್ಷಿ ಸಂಕುಲ ಬಹಳ ಕಡಿಮೆ ಆಕತ್ತದ್ರಿ. ಲಕ್ಷ ಕೋಟಿ ಸಂಖ್ಯೆ ಒಳಗಿದ್ದ ಪ್ರಾಣಿ ಪಕ್ಷಿಗಳು ಇವತ್ತೆಲ್ಲ ಕಡಿಮೆ ಆಕತ್ತಾವ, ಬಹಳ ಕಡಿಮೆ ಆಕತ್ತಾವ. ಇನ್ನು ಮುಂದೆ ಅಷ್ಟು ಉಳಿಯಂಗಿಲ್ಲ. ಇಡೀ ಭಾರತದ ತುಂಬ ಕೆಲವು ಹುಲಿಗಳು ಉಳ್ದಾವಂತ, ಕೆಲವು ಆನೆಗಳು ಉಳ್ದಾವಂತ, ಹೌದಲ್ರಿ? ಇನ್ನು ಕೆಲವು ಪ್ರಾಣಿಗಳು ಇಲ್ಲ ಹಿಂಗಾಗ್ಯಾವ. ಅದಕ್ಕ ಆ ರೀತಿ ಮಾಡ್ಬೇಡ್ರಿ. ಮುಂದೇನಪ್ಪಾ ಅಂದ್ರೆ ನೋಡ್ರಿ, ಜವಾರಿ ದನಗಳು ಎಷ್ಟು ನೋಡ್ತಿದ್ವಿ ನಮ್ಮ ಹಳ್ಳ್ಯಾಗ. ಈ ಜವಾರಿ ದನಗಳು ಹುಡುಕಾಡ್ಬೇಕು, ಬರೇ ಜರ್ಸಿ ಅವು ಕಮ್ಮಿ ಅದಾವ್ ಬಿಡ್ರಿ, ಇಲ್ಲ ನಂಗಲ್ಲ. ಆದ್ರೆ ನೋಡಿದ್ರೆ ಸಿಗುವ ಯಾವ ಅಂದ್ರೆ ಜರ್ಸಿನ ಹಾಲು ಹೆಚ್ಚು ಕೊಡ್ತಾವು, ಅದನ್ನ ತಗೊಳ್ಳಿ. ಆದ್ರ ರೋಗಿಷ್ಟ ಹಾಲದು. ಅದಕ್ಕೆ ಜವಾರಿ ಸಾಕ್ರಿ. ಅದ್ರಾಗನ ಬೇರೆ ಬೇರೆ ತಳಿ ಅದಾವ್ರಿ. ಬಿಳೆವು, ಕಿಲಾರಿ, ಜವಾರಿ ಅಟ್ಟ ಅಲ್ಲ, ಅದ್ರಾಗನ ಹೆಚ್ಚಿಗೆ ಕೊಡುವುದಾವ. ಗಿರ್ 5 ಲೀಟರ್ ಆರಾಮಾಗಿ ಕೊಡ್ತದ. ಸಾದಾ ಆಕಳ ಅಂದ್ರನ 5 ಲೀಟರ್ ಕೊಡ್ತದ ಗಿರ್ ಒಳಗ. ಅದ್ರಾಗನ ಮತ್ತ 15-20 ಕೊಡತಕ್ಕ ಅದಾವ. ಆದ್ರೆ ಸಾಕು, ಒಂದು 5 ಲೀಟರ್ ಅಂದ್ರೆ ಏನ್ ಕಡಿಮೆ ಆತ ಹೇಳ್ರಿ. ಹಾಗಾಗಿ ಇಂಥವುಗಳನ್ನ ನೋಡ್ಬೇಕು. ಜೊತೆಗೆ ಕ್ರಾಸ್ ಬ್ರೀಡ್ ಮಾಡ್ತಾರ, ಜವಾರಿ ಮತ್ತು ಗಿರ್ ಕ್ರಾಸ್ ಬ್ರೀಡ್ ಮಾಡ್ತಾರ. ಅವು ಕೂಡ 5 ಲೀಟರ್ ತಕ ಕೊಡ್ತಾವ. ಅಷ್ಟ್ ಹಾಲು ಕೊಡತಾವ ಅವೆಲ್ಲ. ನಮ್ಮಲ್ಲಿ ಕೂಡ ನಾವು 2 ಜವಾರಿ ಆಕಳ ನೋಡಿದ್ವಿ ನಾವು. ಅದ್ರಾಗ ಒಂದು ಖಿಲಾರಿನೂ ಒಬ್ರು ಕೊಟ್ಟಿದ್ರು. 2 ನೋಡಿದಾಗ ಹಾಲೇನು ಕಡಿಮೆ ಕೊಟ್ಟಿಲ್ಲ. 4 ಚರಿಗೆ ಹಾಲು ಹಿಂಡ್ಕೊಂಡೇ ಅದಾರ, ಜವಾರಿ ಆದ್ರೂ ಕೂಡ. ಮುಂದೆ ಒದಿತಾವ್ ಏನು ಒದ್ದಿಲ್ಲ, ಏನು ಮಾಡಿಲ್ಲ. ಹಾಗಾಗಿ ಸ್ವತಃ ನಾವು ಕಣ್ಣಾರೆ ನೋಡಿರ್ತಕ್ಕಂತ ಮನುಷ್ಯಾಗ ಇವತ್ತು ಏನಾಗೈತಿ ಅಂದ್ರ ಮಾಡಕ್ ಆಗ್ಲಾರ್ದಕ್ ಏನಾರ ಒಂದ್ ನೆವ ಹೇಳಿ ಅವುಗಳನ್ನ ಕಳ್ಕೊತಾನ. ಹಂಗ್ ಮಾಡ್ಬಾರ್ದು. ರಸಗೊಬ್ಬರಕ್ಕೂ ಗುದ್ದಾಡೋ ಬದ್ಲಿ ಸಗಣಿ ಗೊಬ್ಬರ ಹಾಕ್ರಿ ಹೊಲಕ್ಕೆ. ಅದಕ್ಕೆ ರೊಕ್ಕ ಉಳಿತಾಯ ಆತಲ್ಲ. ಅಜ್ಜರ ಖರ್ಚು ಮಾಡ್ರಿ, ಖರ್ಚು ಆಗುದಿಲ್ಲ. ದುಡಿಯಾಕ ಒಂಚೂರು ಕಲಿಬೇಕಟ್ಟನ್. ದನಕರ ಜೋಪಾನ ಮಾಡಿದ್ರೆ ಅದ್ರ ಸಗಣಿ ಹೊಲಕ್ಕೆ ಗೊಬ್ಬರ ಆತು, ಹೊಲದಾಗ ಬೆಳೆದ ಕಾಳು ನಿಮಗಾತು, ಸೊಪ್ಪಿ ದನಕ್ಕಾತು. ಇದು ಚಕ್ರರಿ, ಇದು ಆಹಾರ ಸರಪಳಿ. ಬೆಳೆದ ಕಾಳುಗಳು ನಿಮಗ, ಸೊಪ್ಪಿ ದನಕ್ಕ, ದನ ತಿಂದು ಹಾಲು ಕೊಡೋದು ನಿಮಗ, ಗೊಬ್ಬರ ಹೊಲಕ್ಕ. ಹಿಂಗ ಒಂದು ಸರಪಳಿ ಐತಿದು, ಆಹಾರ ಸರಪಳಿ. ಈಗೇನ್ ಮಾಡಿದೀವಿ, ದನಕರ ಬಿಟ್ವಿ, ಪಾಕೆಟ್ ಗೊಬ್ಬರ ತರೋದು ಒಯ್ಯೋದು. ಹಿಂಗಾಗಿ ಏನಾತು ಅಂದ್ರೆ ಆಹಾರದೊಳಗ ಶಕ್ತಿ ಇಲ್ದಂಗಾತು, ರೋಗಗಳ ಮೇಲೆ ರೋಗಗಳು ಬರಾಕತ್ತು. ಇದು ನಾವು ಮಾಡಿಕೊಂಡ ತಪ್ಪೈತಿ. ಅದಕ್ಕ ಪ್ರಾಣಿಗಳ ಸೇವೆಯನ್ನು ಕೂಡ ಮಾಡ್ರಿ, ತಪ್ಪೇನು ಇಲ್ಲ. ಇನ್ನು ಮನುಷ್ಯರ ಸೇವಾ ಮಾಡೋದು ಬಿಡ್ರಿ ಬೇಕಾರ. ಯಾಕಂದ್ರೆ ಮನುಷ್ಯ ಸ್ವಾರ್ಥಿ, ಸಿಟ್ಟು, ಶಡು, ಅಹಂಕಾರ ಭಯಂಕರ. ಇವಂಗ ಮನುಷ್ಯನ ಸೇವಾ ಒಂದೊಪ್ಪತ್ತು ಬಿಟ್ರು ಪರವಾಗಿಲ್ಲ, ಪ್ರಾಣಿಗಳ ಸೇವಾ ಬಿಡಬೇಡ್ರಿ. ಪ್ರಾಣಿಗಳ ಸೇವೆಯನ್ನ ಮಾಡ್ರಿ. ನೇರವಾಗಿ ದೇವರಿಗೆ ಹೋಗಿ ಮುಟ್ತದಂದ್ರೂ ತಪ್ಪೇನಿಲ್ಲ. ಹಾಗಾಗಿ ಅಂತ ಮುಗ್ಧ, ಅಂತ ಸಾತ್ವಿಕ, ಅಂತ ಒಂದು ಸ್ವಚ್ಛ ಮನಸ್ಸಿನ ಆ ಜೀವ, ಆ ಪ್ರಾಣಿಗಳು, ಪಕ್ಷಿಗಳು ಎಷ್ಟು ಹಚ್ಕೋತಾವ್ ನೋಡ್ಬೇಕು. ನೀವು ಒಂಚೂರು ಅವಕ್ಕ 2 ದಿನ ಕಾಳಜಿ ಮಾಡ್ರಿ, 3ನೇ ದಿನ ನೀವು ಬಡ್ತಾ ಬಡದ್ರು ಅವೇ ನಿಮ್ಮನ್ನ ಬಿಟ್ಟು ಹೋಗಂಗಲ್ಲ. ಎಂತ ಕಳ್ಳಿನು ಅಂದ್ರೆ ಎಂತ ಹಚ್ಕೋತಾವ ಅಂದ್ರೆ. ಆದ್ರೆ ಇತ್ತೀಚೆಗೆ ಏನಾಗೈತೆ ಅಂದ್ರೆ ನಾಯಿ ಬಹಳ ಜೋಪಾನ ಮಾಡೋದಾಗೈತಿ. ಕರೆ ಇನ್ನು ಉಳಿದು ಜೋಪಾನ ಮಾಡೋದಿಲ್ಲ. ಬೆಕ್ಕು ಪಕ್ಕು ಏನಿಲ್ಲ, ಇಲ್ಲಿ ಹೊಡೆದ ಬಿಡ್ತಾರ. ಅದ್ರಾಗ ಬೀದಿ ನಾಯಿ ಅಂದ್ರೆ ನೋಡ್ಬೇಕು, ಸಣ್ಣ ಹುಡ್ರು ಕಲ್ಲ ಒಗಿತಾವ, ಉಡಾಳ್ ಹುಡ್ರು ಗಾಡಿನ ಹಾಸ್ತಾವ. ರೋಡ್ ಮ್ಯಾಗಂತೂ ಗಾಡಿ ಬಾಯಿಗೆ ಸಿಕ್ಕಿ ಎಟ್ಟು ಸಾಯ್ತಾವ, ಲಕ್ಷಣ ಇರುದಿಲ್ಲ. ಇತ್ತೀಚೆಗೆ ಏನ್ ಮಾಡ್ಯಾರ ಅಂದ್ರ ಬಸ್ನ್ಯಾಗ ಹಿಂದ ಬರೆ ಸ್ಪರ್ಶಾಗತ್ತಾರ. ಪ್ರಾಣಿಗಳ ಮೇಲೆ ಕಾಳಜಿ ಇರಲಿ, ಪ್ರಾಣಿಗಳ ದಯೆ ಇರಲಿ. ಯಾ ಪುಣ್ಯಾತ್ಮರಿಗೆ ಹೊಳಿತಾವೇನೋ ಬಸ್ಸಿನ ಮ್ಯಾಗ ಬರ್ಸಾಕತ್ತಾರ್ರಿ ಅದನ್ನ. ಆದ್ರೂ ಹೊಡ್ಕೊಂಡವ್ರಿಗೆ ಏನ್ ಕಡಿಮೆ ಏನಿಲ್ ಬಿಡ್ರಿ. ದನ ಕರ ಕಂಡ್ರು ಹೊಡ್ಕೊಂಡ್ ಹೋಗ್ತಾರ. ಇನ್ನ ನಾಯಿ ಬೆಕ್ಕ ಏನ್ ಬಿಡ್ರಿ. ಇನ್ನು ಬೆಕ್ಕಿನ ಬಗ್ಗೆ ನೋಡಿದ್ರೆ ಬೆಕ್ಕು ಕೂಡ ಅಷ್ಟೇ ಬಹಳ ಹಚ್ಚುಗಳು ಪ್ರಾಣಿ. ನಾಯಿಗಿಂತಲೂ ಹೆಚ್ಚಿಗೆ ಹಚ್ಕೋತದ ಬೆಕ್ಕು ಮನುಷ್ಯನ್ನ. ಆ ಬೆಕ್ಕು ಉಪದ್ರವ ಕೊಡುದಿಲ್ಲ, ಯಾವ ಉಪದ್ರವ ಮಾಡುದಿಲ್ಲ. ಪ್ರಾಣಿಗಳನ್ನ ನೀವು ಸರಿಯಾಗಿ ಗಮನಿಸ್ರಿ. ಪ್ರೀತಿ ಕೊಟ್ರೆ ನಿಮ್ 2 ಪಟ್ಟು ಪ್ರೀತಿ ಕೊಡ್ತಾವು. ನೀವು ಕಲ್ ಹೊಡೆದ್ರಿ, ಅವ್ನ ಹೆದರಿಸಿದ್ರಿ, ಬೆದರಿಸಿದ್ರಿ ಅಂದ್ರೆ ಅವು ನಿಮಗ್ 2 ಪಟ್ಟು ನಿಮ್ಮನ್ನ ದ್ವೇಷ ಮಾಡ್ತಾವ. ಬಹಳ ಮುಗ್ಧಿರ್ತಾವ ಅವೆಲ್ಲ. ಎಮ್ಮಿ ಅಂತ ಎಮ್ಮಿ, ಕ್ವಾಣ್ ಅಂತ ಕ್ವಾಣ್ ಸಹಿತ ಏನಪ್ಪಾ ಅಂದ್ರೆ ಮನುಷ್ಯನ ಅಷ್ಟು ಹಚ್ಕೋತಾವ ಅವೆಲ್ಲ.
ಅದಕ್ಕ ನಾವು ನೋಡ್ತೀವಿ ವಿದೇಶದೊಳಗ ಹಾವು ಸಾಕೋರದಾರ್ರಿ, ಹುಲಿ ಸಾಕೋರದಾರ, ಚಿರತಾ ಸಾಕೋರದಾರ. ಅವ್ರು ಬಂದ್ರಂದ್ರ ಓಡಿ ಬಂದ್ ತ್ಯಾಕಿ ಬೀಳ್ತಾವು, ನಾಯಿ ಬೆಕ್ಕಿನ ಗತೆ ತ್ಯಾಕಿ ಬೀಳ್ತಾವು. ಅಂದ್ರ ಪ್ರೀತಿ ಕೊಟ್ರ ಹೊಳ್ಳಿ ಅವು ಪ್ರೀತಿ ಕೊಡ್ತಾವ ಅನ್ನೋದಕ್ಕೆ ಎಷ್ಟು ಉದಾಹರಣೆಗಳು. ಹಂಗಾಗಿ ಮನುಷ್ಯರ ಸೇವೆಯನ್ನ ಮಾಡೋದಾದ್ರ ಮಾಡ್ರಿ, ಆಗಲಿಲ್ಲ ಗುರುವಿನ ಸೇವಾ ಮಾಡ್ರಿ, ಅದು ಆಗುದಿಲ್ಲಪ್ಪ ಅಂದ್ರ ಪ್ರಾಣಿ ಪಕ್ಷಿಗಳ ಸೇವನಾದ್ರೂ ಮಾಡಿ ಸದ್ಗತಿಯನ್ನ ಹೊಂದ್ರಿ ಎನ್ನುವಂತ ಮಾತನ್ನ ಹೇಳ್ತಾ ಇದು ಪಾದ ಸೇವನ